ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ನಮ್ಮ ಸಂಘಟನೆ AIUTUC ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಹಾಗೇನೆ AIPF ಆಲ್ ಇಂಡಿಯಾ ಪವರ್ ಮೆನ್ಸ್ ಫೆಡರೇಷನ್ ವತಿಯಿಂದ ಜಂಟಿಯಾಗಿ ಇವತ್ತು ಏನು ಒಂದು ವಿದ್ಯುತ್ ವಲಯದ ಖಾಸಗೀಕರಣ ನಡೀತಾ ಇದೆ, ಅದರಲ್ಲೂ ಕೇಂದ್ರ ಸರ್ಕಾರ ಶ್ರೀಮಾನ್ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಇವತ್ತು ಲಂಗು ಲಗಾಮಿಲ್ದೇನೆ ಇಡೀ ದೇಶದಾದ್ಯಂತ ಎಲ್ಲ ಸಾರ್ವಜನಿಕ ಉದ್ದಿಮೆಗಳ ಖಾಸಗೀಕರಣಕ್ಕೆ ಕೈ ಹಾಕಿದೆ. ಸಾರ್ವಜನಿಕರು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಹಣದಿಂದ ಕಟ್ಟಿರ್ತಕ್ಕಂಥ ಈ ಸಾರ್ವಜನಿಕ ಸಂಸ್ಥೆಗಳನ್ನ ದುಡಿಯೋ ಜನ ರಕ್ತ ಬೆವರು ಸುರಿಸಿ ಕಟ್ಟಿರ್ತಕ್ಕಂಥ ಈ ಸಾರ್ವಜನಿಕ ಸಂಸ್ಥೆಗಳನ್ನ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮನೆತನಗಳಿಗೆ ಇವತ್ತು ಏನ್ ಮಾರಾಟ ಮಾಡಕ್ ಹೊರಟಿದೆ ಕೇಂದ್ರ ಸರ್ಕಾರ, ಹಾಗೇನೆ ಇವತ್ತು ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಕೂಡ ಎಲ್ಲಾ ಸಾರ್ವಜನಿಕ ಉದ್ಯಮಿಗಳನ್ನ ಇವತ್ತು ಖಾಸಗೀಕರಣ ಮಾಡ್ಬೇಕು ಅಂತಕ್ಕಂಥ ಒಂದು ತಾಕೀತನ್ನ ಏನ್ ಮಾಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆ ಇವತ್ತು ದುಡಿಯೋ ಜನಗಳು ಏನ್ ಕಷ್ಟಪಟ್ಟು ಹೋರಾಟದ ಮೂಲಕ ಗಳಿಸಿರ್ತಕ್ಕಂಥ ಇವತ್ತು ಹಕ್ಕುಗಳನ್ನ ಸರ್ಕಾರ ಒಂದೊಂದಾಗಿ ಕಿತ್ಕೊಳ್ತಾ ಇದೆ, ದುರ್ಬಲಗೊಳಿಸ್ತಾ ಇದೆ, ಕಾರ್ಮಿಕ ಹಕ್ಕುಗಳನ್ನ ಹರಣ ಮಾಡ್ತಾ ಇದೆ. ಇನ್ನೊಂದು ಕಡೆ ಕಾರ್ಮಿಕರಿಗೆ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಕ್ಕಂಥ ರಕ್ಷಣೆ ಮಾಡ್ತಕ್ಕಂಥ ಕಾರ್ಮಿಕ ಕಾಯ್ದೆಗಳನ್ನ ಇವತ್ತು ತಿದ್ದುಪಡಿ ಮಾಡಿ ಸರ್ಕಾರ 44 ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ಇವತ್ತು ಈ ಒಂದು 4 ಕೋಡ್ಗಳು, ಲೇಬರ್ ಕೋಡ್ಗಳು, ಕಾರ್ಮಿಕ ಸಂಹಿತೆಗಳನ್ನ ಮಾಡಿ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಪಾಸ್ ಮಾಡಿದೆ. ಒಟ್ಟಾರೆಯಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅದು ಇಡೀ ದೇಶ, ಇಡೀ ಪ್ರಪಂಚ ಇವತ್ತು ಕೋವಿಡ್-19 ಒಂದು ದಾಳಿಗೆ ತುತ್ತಾಗಿ ಒಂದು ಮಾರಣಾಂತಿಕವಾಗಿರ್ತಕ್ಕಂಥ ಇವತ್ತು ಈ ದಾಳಿಗೆ ಇಡೀ ಜನತೆ ನಲುಗುತ್ತಿರ್ಬೇಕಾದ ಸಂದರ್ಭದಲ್ಲಿ, ಲಾಕ್ಡೌನ್ ನಿಂದ ಜನ ತತ್ತರಿಸ್ತಿರ್ಬೇಕಾದಂತ ಸಂದರ್ಭದಲ್ಲಿ, ಬಹಿರಂಗವಾಗಿ ಜನಗಳು ಬರೋದಕ್ಕೆ ನಿರ್ಬಂಧ ಇರಬೇಕಾದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇದನ್ನ ದುರುಪಯೋಗ ಮಾಡಿಕೊಂಡು ಎಲ್ಲಾ ತರದ ಇವತ್ತು ಜನ ವಿರೋಧಿ ನೀತಿಗಳನ್ನ, ಕಾರ್ಮಿಕ ವಿರೋಧಿ ನೀತಿಗಳನ್ನ ಜನಗಳ ಮೇಲೆ ಹೇರ್ತಾ ಇದೆ, ದುಡಿಯೋ ಜನಗಳ ಮೇಲೆ ಹೇರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಈ ಕಾರ್ಮಿಕ ಸಂಘಟನೆಗಳು ಇಡೀ ದೇಶದಾದ್ಯಂತ ಒಂದುಗೂಡಿ ಒಂದು ಧ್ವನಿ ಎತ್ತಬೇಕನ್ನೋ ಒಂದು ಉದ್ದೇಶದಿಂದ ನಾವು ಇದೇ ಒಂದು ಅಕ್ಟೋಬರ್ 1ರಿಂದ ಅಕ್ಟೋಬರ್ 7ರವರೆಗೆ ಒಂದು ಪ್ರತಿಭಟನಾ ಸಪ್ತಾಹಕ್ಕೆ ನಾವೇನು ಒಂದು ಕರೆ ಕೊಟ್ಟಿದ್ದೀವಿ. ಸ್ನೇಹಿತರೆ, ಈ ಒಂದು ಪ್ರತಿಭಟನಾ ಸಪ್ತಾಹದ ಭಾಗವಾಗಿ ಇವತ್ತಿನ ದಿನ ಅಕ್ಟೋಬರ್ 5 ಇಡೀ ದೇಶದಾದ್ಯಂತ ವಿದ್ಯುತ್ ವಲಯದ ಖಾಸಗೀಕರಣ, ಪೆಟ್ರೋಲಿಯಂ ಕಲ್ಲಿದ್ದಲು ವಲಯದ ಖಾಸಗೀಕರಣಕ್ಕೆ ಏನು ಸರ್ಕಾರ ಮುಂದಾಗಿದೆ, ಇದರ ವಿರುದ್ಧ ವ್ಯಾಪಕ ಪ್ರತಿಭಟನೆಗೆ ನಾವು ಕರೆ ಕೊಟ್ಟಿದ್ದೀವಿ. ಸೊ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಎಸ್ಕಾಂಗಳು ಅಂದ್ರೆ ಇವತ್ತು ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಖಾಸಗೀಕರಣ ಮಾಡ್ತೀವಿ ಅಂತ ಹೇಳಿ ಹೊರಟಿದೆ. ಇದನ್ನ ಕೈ ಬಿಡಬೇಕು, ಇದಕ್ಕೆ ಮುಂದಾಗಬಾರ್ದು ಅಂತಕ್ಕಂಥ ಒಂದು ಧ್ವನಿಗೆ, ಪ್ರತಿಭಟನೆಗೆ ಸರ್ಕಾರ, ಆಮೇಲೆ ನಮ್ಮ ಇವತ್ತು ವಿದ್ಯುತ್ ಇಲಾಖೆ ಸರ್ಕಾರ ತಾತ್ಕಾಲಿಕವಾಗಿ ನಾವು ಮಾಡೋದಿಲ್ಲ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದು ತಾತ್ಕಾಲಿಕವಾಗಿ ಇದು ಬಹಳ ಹರ್ಷದಾಯಕ ಸಂಗತಿ, ಸಂತೋಷದ ಸಂಗತಿ. ಆದ್ರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಈ ಒಂದು ಖಾಸಗೀಕರಣಕ್ಕೆ ಹೋಗೋದಂತೂ ಶತಸಿದ್ಧ. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರಗಳು ಈ ಖಾಸಗೀಕರಣಕ್ಕೆ ಹೋಗ್ಬಾರ್ದು. ಖಾಸಗೀಕರಣಕ್ಕೆ ಹೋಗೋದ್ರಿಂದ ಏನಿವತ್ತು ಸಾರ್ವಜನಿಕ ಸಂಸ್ಥೆಗಳು ಇವತ್ತು ಖಾಸಗಿಯವರು ಪಾಲಾಗೋದ್ರಿಂದ ದುಡಿಯೋ ಜನಗಳಿಗೆ ಇವತ್ತು ಒಂದ್ ಕಡೆ ಭದ್ರತೆ ಹೊರಟೋಗುತ್ತೆ, ಉದ್ಯೋಗ ಭದ್ರತೆ ಹೊರಟೋಗುತ್ತೆ. ಇನ್ನೊಂದು ಕಾರ್ಮಿಕರು ಕಷ್ಟಾರ್ಜಿತವಾಗಿ ಗಳಿಸಿರ್ತಕ್ಕಂಥ ಕಾರ್ಮಿಕ ಹಕ್ಕುಗಳು ಹೊರಟೋಗುತ್ತೆ. ಇನ್ನೊಂದು ಕಡೆ ಈ ಸಾರ್ವಜನಿಕ ಸಂಸ್ಥೆಗಳಿಂದ ಏನ್ ಜನರಿಗೆ ಇವತ್ತು ಸಹಾಯ ಆಗ್ತಾ ಇತ್ತು, ಜನರಿಗೆ ಈ ಸೇವೆಗಳು ಸುಲಭವಾಗಿ ಸರಳವಾಗಿ ಸಿಗ್ತಾ ಇತ್ತು, ಇದೇ ವಿದ್ಯುತ್ತು ಇವತ್ತು ಎಲ್ಲ ಜನಗಳಿಗೂ ಕೂಡ ಇವತ್ತು ಸುಲಭವಾಗಿ ಸಿಗ್ತಾ ಇದ್ದಂತ ಈ ಒಂದು ವಿದ್ಯುತ್ತು ಇನ್ನು ಮುಂದೆ ಇದು ದುಬಾರಿ ಆಗುತ್ತೆ. ಅನೇಕ ಜನಕಲ್ಯಾಣ ಯೋಜನೆಗಳ ಹೆಸರಿನಲ್ಲಿ ಸರ್ಕಾರ ಇದುವರೆಗೆ ಏನು ಅಲ್ಪ ಸ್ವಲ್ಪ ವಿದ್ಯುತ್ತನ್ನ ರೈತರಿಗೆ, ಬಡ ಜನಗಳಿಗೆ ತಲುಪಿಸ್ತಾ ಇತ್ತು, ಅದು ಇನ್ಮೇಲೆ
ಕ್ರಮೇಣ ಮಾಯ ಆಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಆ ಒಂದು ಉದ್ದೇಶದಿಂದ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೆ ಎಲ್ಲಾ ರಾಜ್ಯ ಸರ್ಕಾರಗಳು ಈ ವಿದ್ಯುತ್ ಖಾಸಗೀಕರಣಕ್ಕೆ ಹೋಗ್ಬಾರ್ದು, ವಿದ್ಯುತ್ ಖಾಸಗೀಕರಣ, ವಿದ್ಯುತ್ ವಲಯದ ಖಾಸಗೀಕರಣನ ಕೈ ಬಿಡಬೇಕು. ಕೇವಲ ವಿದ್ಯುತ್ ಸರಬರಾಜಲ್ಲ, ವಿದ್ಯುತ್ನ ಉತ್ಪಾದನೆ ಮಾಡ್ತಕ್ಕಂಥ ಅನೇಕ ಘಟಕಗಳು, ವಿದ್ಯುತ್ ಉತ್ಪಾದಕ ತಯಾರಿಕಾ ಘಟಕಗಳು, ದೊಡ್ಡ ದೊಡ್ಡ ಪವರ್ ಪ್ಲಾಂಟ್ಗಳು, ಇನ್ನೊಂದು ಕಡೆ ಪ್ರಸರಣ ಮತ್ತೆ ಸರಬರಾಜು ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಬಾರ್ದು. ಅದು ಸಾರ್ವಜನಿಕ ಒಂದು ಸಂಸ್ಥೆಯಾಗಿ ಸರ್ಕಾರದ ಅಧೀನದಲ್ಲಿ ಉಳಿಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಕೊಂಡ್ಬಿಟ್ಟು ಇವತ್ತು ನಮ್ಮ ಸಂಘಟನೆಗಳು ದೇಶದಾದ್ಯಂತ ಧ್ವನಿ ಎತ್ತಾ ಇದೆ. ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಈ ದಿನ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಆಗ್ರಹ ಮಾಡಿದೀವಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಖಾಸಗೀಕರಣದ ಒಂದು ಹೆಜ್ಜೆಯಾಗಿ ವಿದ್ಯುತ್ ಕಾಯ್ದೆ ಒಂದು 2020 ಏನಿವತ್ತು ಸರ್ಕಾರ ತಂದಿದೆ ಅದನ್ನ ಹಿಂತಕ್ಕೋಬೇಕು. ಹಾಗೇನೆ ಇಡೀ ದೇಶದಾದ್ಯಂತ ರಾಜ್ಯಗಳಲ್ಲಿ, ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಒಂದು ಸ್ಟ್ಯಾಂಡರ್ಡ್ ಈ ಒಂದು ಬಿಡ್ಡಿಂಗ್ ಡಾಕ್ಯುಮೆಂಟ್ ನ, ಒಂದು ಟೆಂಡರ್ ಡಾಕ್ಯುಮೆಂಟ್ ನ ಕಳಿಸಿ ಇವತ್ತು ಪ್ರಕ್ರಿಯೆಗೆ, ಖಾಸಗೀಕರಣ ಪ್ರಕ್ರಿಯೆಗೆ ಚಾಲನೆ ಕೊಡೋದಕ್ಕೆ ಏನ್ ತಾಕೀತ್ ಮಾಡ್ತಾ ಇದೆ ಅದನ್ನ ಹಿಂತಕ್ಕೊಳ್ಬೇಕು. ಹಾಗೇನೆ ಈ ಸಂದರ್ಭದಲ್ಲಿ ಎಲ್ಲಾ ಕಡೆ ಇವತ್ತು ದುಡಿತಕ್ಕಂತ ಜನ, ಅದರಲ್ಲೂ ಪ್ರಮುಖವಾಗಿ ಇವತ್ತು ಗುತ್ತಿಗೆ ನೌಕರರು ಅಭದ್ರತೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈ ಗುತ್ತಿಗೆ ನೌಕರನ ಕಾಯಂ ಮಾಡ್ಕೋಬೇಕು, ಅವ್ರಿಗೆ ಜೀವನ ಭದ್ರತೆ, ಅವನಿಗೆ ಸೇವಾ ಭದ್ರತೆ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯೊಂದಿಗೆ ಇನ್ನೊಂದು ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ಈ ವಿದ್ಯುತ್ ಖಾಸಗೀಕರಣದ ವಿರುದ್ಧ ಬಹಳ ಸಮರಶೀಲವಾಗಿ ಅಲ್ಲಿನ ಕಾರ್ಮಿಕರು, ನೌಕರರು ಹೋರಾಟಕ್ಕೆ ಬಂದಿದ್ದಾರೆ. ಬಹಳ ಸಮರಶೀಲವಾದ ಹೋರಾಟಕ್ಕೆ ಮುಂದಾಗಿದ್ದಾರೆ. ಜೈಲ್ ಬರೋದಂತ ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ. ಸೊ ಆ ಎಲ್ಲ ಉತ್ತರ ಪ್ರದೇಶದ ನೌಕರರು, ಕಾರ್ಮಿಕರ ಜೊತೆಗೆ ನಾವು ಕರ್ನಾಟಕದ ದುಡಿಯೋ ಜನ ನೌಕರರು ಇದ್ದೀವಿ ಅಂತೇಳಿ ಇಲ್ಲಿ ನಾವು ಹೆಮ್ಮೆಯಿಂದ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಿದೀವಿ. ಒಂದು ಹೋರಾಟದ ಸಾಲಿಡಾರಿಟಿನ, ಸೌಹಾರ್ದತೆಯನ್ನ ನಾವು ನಮ್ಮ ಕರ್ನಾಟಕದ ಎಲ್ಲ ದುಡಿಯೋ ಜನರ ಪರವಾಗಿ ಉತ್ತರ ಪ್ರದೇಶದ ದುಡಿಯೋ ಜನಗಳಿಗೆ ನಾವು ರವಾನೆ ಮಾಡೋದಕ್ಕೆ ಇಷ್ಟಪಡ್ತೀವಿ. ಹಾಗೇನೆ ಉತ್ತರ ಪ್ರದೇಶದ ಸರ್ಕಾರ ಆ ಒಂದು ನೌಕರರನ್ನ ಹತ್ತಿಕ್ಕದಕ್ಕೆ, ನೌಕರರ ಒಂದು ಹೋರಾಟದ ಧ್ವನಿಯನ್ನ ಹತ್ತಿಕ್ಕದಕ್ಕೆ ಪ್ರಯತ್ನ ಪಡ್ತಾ ಇದೆ. ನಾಯಕರನ್ನ, ಮುಖಂಡರನ್ನ ಏನ್ ಇವತ್ತು ದಾಳಿ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ, ಕೇಸ್ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಅದನ್ನೆಲ್ಲನೂ ಕೂಡ ಹಿಂತಕ್ಕೋಬೇಕು, ಎಲ್ಲಾ ತರದ ಖಾಸಗೀಕರಣ ಪ್ರಕ್ರಿಯೆಗಳಿಂದ ಹಿಂದಕ್ಕೆ ಸರಿಬೇಕು ಅಂತೇಳಿ ನಾವು ಇವತ್ತು ಒತ್ತಾಯಿಸ್ತಾನೆ. ಈ ಸಂದರ್ಭದಲ್ಲಿ ನಾವು ಇಡೀ ರಾಜ್ಯದಾದ್ಯಂತ ಎಲ್ಲಾ ಜನರಿಗೆ, ದುಡಿಯೋ ಜನಗಳಿಗೆ ಈ ಒಂದು ಖಾಸಗೀಕರಣದ ಒಂದು ಪ್ರಕ್ರಿಯೆಯಿಂದ ಏನು ದುಷ್ಪರಿಣಾಮಗಳಾಗತ್ತೆ, ಯಾವ ರೀತಿಯ ಪರಿಣಾಮಗಳು ದುಡಿಯೋ ಜನಗಳ ಮೇಲೆ ಆಗತ್ತೆ ಅಂತಕ್ಕಂಥ ಒಂದು ವಿಶ್ಲೇಷಣೆಯನ್ನ, ಒಂದು ವಿಚಾರವನ್ನ ಜನಗಳ ಮುಂದಿಡಬೇಕು ಅಂತ ಒಂದು ಸದಾ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು ವೆಬಿನಾರ್ನ ಸಂವಾದನ ಹಮ್ಮಿಕೊಂಡಿದೀವಿ. ಸೊ ಈ ಒಂದು ಸೆಮಿನಾರ್ಗೆ ನಾವು ಎಲ್ಲಾ ಕಡೆ ಇವತ್ತು ಎಲ್ಲಾ ಜನ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತೇಳಿ ಕೇಳ್ಕೊಳ್ತಾ, ಈ ಒಂದು ಸಂವಾದದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಸಂವಾದ ನಡೆಸ್ಕೊಡೋದಕ್ಕೆ ಅನೇಕ ಮಹನೀಯರು ಬಂದಿದ್ದಾರೆ. ಅವ್ರನ್ನ ನಾನು ನಿಮ್ಮೆಲ್ರಿಗೂ ಕೂಡ ಪರಿಚಯ ಮಾಡ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ AIPF ನ ಆಲ್ ಇಂಡಿಯಾ ಪವರ್ ಮೆನ್ಸ್ ಫೆಡರೇಷನ್ ನ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಶ್ರೀಯುತ ಸಮರ್ ಸಿನ್ಹಾ ಅವರು ನಮ್ಮ ಈ ಒಂದು ವೆಬಿನಾರ್ಗೆ ಬಂದಿದ್ದಾರೆ ಗೆಸ್ಟ್ ಸ್ಪೀಕರ್ ಆಗಿ. ಅವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಇನ್ವೈಟ್ ಮಾಡ್ತೀನಿ, ಸ್ವಾಗತಿಸ್ತೀನಿ. ಐ ವೆಲ್ಕಮ್ ಮಿಸ್ಟರ್ ಸಮರ್ ಸಿನ್ಹಾ, General Secretary AIPF to this webinar. ಅಂಡ್ ಅದ್ರ ಜೊತೆಗೆ ನಮ್ಮ ರಾಜ್ಯದ ಈ ಕಾಯಂ ನೌಕರರ ಸಂಘಟನೆಗಳೇನಿದೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಹಲವಾರು ಸಂಘ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಮಕೃಷ್ಣಯ್ಯ ಸರ್ ಅವರು ಕೂಡ ಈ ಒಂದು ವೆಬಿನಾರ್ಗೆ ಸಂವಾದಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ನಮ್ಮ ಈ ಎರಡೂ ಸಂಘಟನೆಗಳ ಪರವಾಗಿ ಈ ಒಂದು ಸಂವಾದಕ್ಕೆ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಹಾಗೇನೆ ನಮ್ಮ ಈ ಒಂದು ರಾಜ್ಯದ, ನಮ್ಮ ಈ ಸಂಘಟನೆಗಳ ಒಂದು ಮುಂಚೂಣಿನಲ್ಲಿ ಇದ್ದುಕೊಂಡು ನೇತೃತ್ವ ಕೊಡ್ತಕ್ಕಂಥ ಶ್ರೀಯುತ ಕೆ ಸೋಮಶೇಖರ್ ಸರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಕೂಡ ಅನೇಕ ದುಡಿಯೋ ಜನರ ಹೋರಾಟಗಳನ್ನ ನಮ್ಮ ರಾಜ್ಯದಲ್ಲಿ ಕಟ್ಟಿದ್ದಾರೆ. ಸೊ ಅವರು ಕೂಡ ಈ ಒಂದು ಸೆಮಿನಾರ್ಗೆ ಬಂದಿದ್ದಾರೆ. ಅವ್ರನ್ನು ಕೂಡ ನಾನು ಸ್ವಾಗತಿಸ್ತಾ, ಸೊ ಔಪಚಾರಿಕವಾಗಿ ನಾನು ಈ ಒಂದು ವೆಬಿನಾರ್, ಈ ಒಂದು ಸೆಮಿನಾರ್ನ ಪ್ರಾರಂಭಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಎಲ್ಲ ಮಹನೀಯರಲ್ಲಿ ಕೇಳ್ಕೊಳ್ತಾ,
ಸೊ ನಾನು ಒಬ್ಬೊಬ್ಬರಾಗಿ ಈ ನಮ್ಮ ಈ ಒಂದು ಪ್ಯಾನಲಿಸ್ಟ್ಗಳು ಯಾರಿದ್ದಾರೆ ಇವತ್ತಿನ ಚರ್ಚಿನಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಖಾಸಗೀಕರಣ ಪ್ರಕ್ರಿಯೆಯ ಏನು ದುಷ್ಪರಿಣಾಮಗಳಿದೆ ಅದನ್ನ ಜನತೆ ಮುಂದಿಡಬೇಕು, ದುಡಿಯೋ ಜನರು ಮುಂದಿಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ನಾನು ಈ ಚರ್ಚೆಯ ಆರಂಭದಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ರಾಜ್ಯದ ಕಾಯಂ ನೌಕರರ ಸಂಘಟನೆಯ ಸಂಘ ಸಂಸ್ಥೆಗಳ ಈ ಒಂದು ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಈ ರಾಮಕೃಷ್ಣ ಸರ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಅವರು ಕೂಡ ಹಾಗೇನೆ ಇದಕ್ಕೆ ಮುಂಚೆ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ AIPF ನ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಸಮರ್ ಸಿನ್ಹಾ ಅವರು ಇದ್ದಾರೆ. ಅವರು ದಯವಿಟ್ಟು ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಮೊದಲನೇದಾಗಿ ಇನ್ವೈಟ್ ಮಾಡ್ತೀನಿ ಗೆಸ್ಟ್ ಸ್ಪೀಕರ್ ಆಗಿ. ಸೊ ಐ ರಿಕ್ವೆಸ್ಟ್ ಮಿಸ್ಟರ್ ಸಮರ್ ಸಿನ್ಹಾ, General Secretary of AIPF, to speak on this issue, privatization of private power sector and its impact on the people. Now I request friends. Yes. Friends, comrades, friends, first of all, I convey my congratulations to all. Union AIPF. Today, you know, when you have organized a program on the issue of sector, and it affects common people of the country. At that time, what is the problem? I am speaking. All the electricity have observed Solidarity Day in favor of the movement of the Uttar Pradesh electricity workers. The Aiutuc Sarkar, we are not hearing properly. Hello, Mr. Samar Sinha, we are not hearing properly. Hello, Samar Sinha. State and central, they have decided to privatize the biggest company of Comrade, Uttar Pradesh. Comrade, just one interference. Your voice is not audible properly. I think there is a network issue. There is a network problem. Now it is audible. Now it is audible. Now you can continue. Now it is audible. Now it is audible. You can continue. I was telling, when we are starting this program, that time the electricity workers of war. Virtually, the government has declared war Aiutuc Sarkar against the electricity workers. What is the privatization of power sector in Uttar Pradesh? And you know, today entire country, Kashmir to Kanyakumari ka Solidarity Day in favor of the movement of UP electricity workers. Our federation, so far news I have received as yet, has played a big magnificent role in various states to realize the program
solidarity in favor of the UP electricity workers. Now, comrade, I am coming to the main point. Privatization of effect on particular on the common people. I shall try in my speech ವೀರೇಶ್, ಹಲೋ ವೀರೇಶ್, ಕೇಳಿಸ್ತಾ ಇದೆ ವೀರೇಶ್ ಕೇಳಿಸ್ತಾ ಇದೆ. ಪ್ರಾಬ್ಲಮ್ ಇದ್ದಂಗಿದೆ ಅವ್ರದ್ದು. it is audible now. No, comrade, it is Audible now. Is it audible now? What problem? Is it audible at present? I am changing mobile. I am changing my mobile. Give me time. Thank you. ಹಲೋ ಹಲೋ ಹಾ, ಅವರು ಸ್ವಲ್ಪ ಸಮಯ ಬೇಕಂತ ಕೇಳ್ತಾ ಇದ್ದಾರೆ. ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇಂದಾಗಿ ದಯವಿಟ್ಟು ಈ ಒಂದು ನಮ್ಮ ಚರ್ಚೆ ನಲ್ಲಿ ಏನು ಒಂದು ತಾತ್ಕಾಲಿಕವಾಗಿ ಒಂದು ಅಡಚಣೆಯಾಗಿದೆ. ಸೊ ಎಲ್ಲರಲ್ಲೂ ಕೂಡ ನಾನು ಈ ಒಂದು ಅಡಚಣೆಗಾಗಿ ವಿಷಾದವನ್ನ ವ್ಯಕ್ತಪಡಿಸ್ತಾ, ಸೊ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಅವರು ಮತ್ತೆ ಬಂದಿದ್ದಾರೆ. ಐ ಥಿಂಕ್ ನೌ ವಿ ಕ್ಯಾನ್ ಜಾಯಿನ್. Comrade, is it audible now? Yes, exactly. Now I have yes, I am continuing without wasting time because I have changed the mobile right now. Okay. I have no scope to change. I have no scope to change the network. Only I had the option to change the mobile, which I have done. So, comrade, what I was telling, that present Uttar Pradesh workers, they are conducting vivid struggle against privatization of the biggest company of Uttar Pradesh, Purvanchal Vidyut Vitaran Nigam Limited. Today, AIPF has observed as a constituent of NCCOEE the Solidarity Day across the country, including Karnataka, magnificently and excellently. Now I am trying, I shall start to, I will enter into my main agenda, that is privatization of electricity, that is power sector, and its effects on the common people as well. Before going to the main agenda, that is the impact of privatization of power sector, I shall go for 5 minutes in the background of emergence of power industry in India, how the power sector emerged in India since last more than 100 years, and why again it is being handed over to the private owners. I shall enter into the background to place some pertinent point. Otherwise, it will be very difficult for us to know why the corporate sector are presently coming to take over the charge of the power sector. Comrades, you know
electricity at present is the most essential of human life. Without electricity, human civilization cannot run for a single moment. We know it all. It is inseparably linked in our life, right from the industrial setup, railways, domestic life, agricultural sector, in educational, health sector, everywhere, electricity is indispensable. Without electricity, in aviation industry, colliery, steel plant, without electricity, it cannot run for a single moment. We know it. So electricity at present has become not only an essential, it is like air, like water in human's life. But before independence, the situation was something different. Before independence, electricity was not at all access to the common people like at present. Electricity total capacity of generation in our country was very meager, near about 1400 megawatt. So before independence, electricity in India did not appear as an industry. It was not at all an industry before independence. For generation, operation and maintenance, there are few workers involved in the industry, and at that time, power sector was within the control of the private operators to provide legal support to the concerned private operators. Electricity Act 1910 was enacted. Electricity Act 1910 was enacted at that time. So before independence, actually, there was no shape of power sector as industry. But after independence, situation changed. Considering the demand of power sector and its nationwide network, situation changed rapidly. Situation changed rapidly. We all know in the year 1948, Electricity Act 1948 was enacted, and electricity was brought under the control of the government, following which state electricity boards were formed. An entire generation, transmission, distribution network was brought under the control of the government, repealing the erstwhile Act 1910. But pertinent question is, why the government after independence compelled to took charge of this industry, to build up this industry? Because the private owners at that time was totally reluctant to invest in this core sector, considering its huge project cost and time-bound return. So at that time, the responsibility was taken up by the state with the mutual understanding in between the central government and the private owners, capitalist class of our country, to build up the generating station and to build up the nationwide network of grid. The responsibility was taken up by the state, and as it was denied by the capitalist class at that time.
So state electricity boards are formed and they took the charge of generation, transmission and distribution. But after 60 decades, considering the ongoing demand of generation and nationwide grid network, the situation again changed. India government took responsibility to build up so many generating stations and thereafter the nationwide grid network. And you know, thereafter, after 60 decades, with the initiative of the central government, several public sector generating organizations like Damodar Valley Corporation, National Thermal Power Corporation, National Hydroelectric Power Corporation, Nuclear Power Corporation, Naval Lignite Corporation, Salto Jalavidyut Nigam Limited, Power Grid Corporation Limited, etc., emerged to meet the national demand, and nationwide grid network was gradually completed at the cost of public money. So, friends, after independence, nationwide grid network for electricity, it was built up at the cost of public money. Now Karnataka can purchase electricity from Assam. Assam can purchase electricity from Maharashtra. Maharashtra can purchase electricity from Odisha. Because due to its almost completion of grid network. This was completed at the cost of public money. This is the background. Up in the year 1991, industrial and new industrial and economic policy was adopted during the regime of Narasimha Rao government. And following that economic policy, following that industrial policy, economic policy of globalization was introduced in India. By the end of 90s of last century, after setting up the nationwide grid network, Indian capitalist class, Indian crisis-ridden capitalist class, because the capacity of capital before independence, post-independence, and end of 90s was huge difference. End of 90s, Indian capitalist class became a sort of huge capital, and they observed that the nationwide grid network has been completed at the cost of public money. So, Indian capitalist class, they came forward to invest in this core sector. And to plundering the people's money. And for the interest of the capitalist class, in the year 2003, again Electricity Act was changed, and Electricity Act 2003 enacted, repealing the erstwhile 1948 Act. Electricity Act 2003 actually this act was enacted by the most trusted political caretaker of Indian corporates, BJP-led NDA government during the regime of Atal Bihari Vajpayee. But we should know
that government had not majority in the Rajya Sabha. So that electricity bill 2003 was enacted in Rajya Sabha with the help of another caretaker of the capitalist class of our country, that is Congress. So Electricity Act 2003 came as a bonanza to the Indian capitalist class. Electricity Act 2003 opened the floodgate of privatization of generation of electricity. Electricity Act 2003 allowed that private operators now are allowed to install generating station. So it is a milestone in Indian power sector. Electricity Act 2003 opened the floodgate of power sector. Power sector, in the Electricity Act 2003, the private operators, they have been named as IPP, Independent Power Producers, that is the private producer. And they are given so opportunity without having any license, they will be able to install generation. I am not going in that act, that is another matter. But within 17 years, now I will tell you, at present, in India, total generating capacity of electricity is near about 3,74,000 approximately. But within that, public sector generation, including central and state, is 53%, that is 1,97,000. And 1,73,000 megawatt is being produced by the private operators, Tata, Adani, Esar, etc., Goenka, etc., Jindal. 47% is being produced by the private operators. So it is crystal clear that within 17 years, 2003, now 2000 it is 20. Within 17 years, Indian private operators, monopoly house, corporates, they have taken almost 50% control of total generation in our country. Now they are in the race to take the control and dominance over the generation of Indian power sector. And in this field, Tata, Adani, Goenka, already I have told, they are the forerunner. Comrades, during enactment of Electricity Act 2003, it was much trumpeted that this act will fulfill the desire of the common people. It will enrich the industry. How it will enrich the industry? There was a blame against the power sector, that is State Electricity Board. Number one, state electricity boards have been failed to reduce the transmission distribution losses. I am not going in details. They have been failed to improve the plant load factor. There are so many blames against this power sector. But I can say you, the Electricity Act 2003 has failed miserably to fulfill the desire of the common people. Because at present, FRS T&D losses in our country is near about 21.4%. No development of PF, plant load factor, that is PLF. And you will be surprised to know, although it is not the correct data, as per government documents, after 74 years of independence, 34 crore people of our country have no access of electricity. Although you know it is not fact, actual figure is more than that. But it is I am telling you,
from the documents published by the government. So and now we have to know that how Electricity Act 2003 came as a boon, as a bonanza, as a bless to the private operators in our country. But before going to Electricity Bill 2020, we have to know the experience of power sector in our country and abroad. Now I will place few examples about it. We know you have already probably you know about the debacle of Enron, the American company in Maharashtra, what they did. Everyone related to trade union, related to power sector industry, they are aware about the debacle of Enron in Maharashtra. Enron, they have left the country. In Odisha, I am telling you experience of privatization of power sector without taking into consideration the dismal picture of privatization of power sector. It is hardly possible, I think, to understand the effect of Electricity Bill 2020, which is a very dangerous. I am entering in Electricity Bill 2020 within short. But before that, I like to inform some informations to you to enrich yourself. You know the debacle of Enron. Odisha is the first state in India where in the year 1994, 100% privatization was done. 100% privatization was done in Odisha. And you know, American Electric Supply Company, the biggest largest private power company in the world, they left Odisha, destroying the backbone of distribution companies, distribution wings. Why they left, compelled to left? On the ground of rampant corruption and inefficiency. Rampant corruption and inefficiency. Of late, some incidents have taken place in our country. I think this should be placed before you. Without taking any lesson from Odisha, again privatization was done in some states, in local cities. Suppose in Uttar Pradesh. In Uttar Pradesh, it was attempted in Agra and Kanpur. Privatization was attempted in Bihar, Gaya, Samastipur and Bhagalpur. Privatization means privatization of distribution companies. It was attempted in Gaya, Bhagalpur and Samastipur in Bihar, Kanpur and Agra in Uttar Pradesh, Nagpur, Jalgaon, Aurangabad in Maharashtra, Ranchi, Jamshedpur in Jharkhand, Gwalior, Sagar, Ujjain in Maharashtra. There are so many examples, but you will be surprised to know after a few years, the State Regulatory Commission, they have been compelled to cancel the licensing of the private operators of the distribution companies due to their inefficiency. These incidents have taken place within 2 years. Within 2 years in so many cities. Within 2 years in cities. And you know, Delhi already has been privatized. Delhi already has been totally privatized. But standard of service in the capital city, not only poor, it is beyond imagination, beyond any prescription. Standard of service in Delhi is not at all up to the mark.
these incidents already have taken place in our country. But apart from our country, you should know that in the year 1994, in United Kingdom, privatization of power sector was attempted during the regime of John Major. In our country, the Times of India wrote an editorial. They wrote an editorial that privatization has added major woes in United Kingdom power sector, and decision was changed in the United Kingdom. Of late, we have studied a report published by the World Bank, where it has been clearly mentioned we find no difference in between quality of service by the private operators and the state-owned companies. If you go through the report of the World Bank, it has been mentioned clearly that no improvement we have witnessed after handing over the distribution to the private operators. So these are the experience what we have witnessed in our country and abroad. I have placed you before. In spite of that, our government, whose complete commitment is to satisfy the corporates of our country, because we know the government at power in power at center, that is BJP-led India government, they are doing it for the interest of the corporate. They are the successor of Congress. Congress also did it for the interest of the corporates, because they are the most trusted political manager, most trusted caretaker of this system. They have come to power only to serve the interest of the capitalist class, except nothing. So they are in firm opinion to fulfill the commitment of the capitalist class. For that purpose, they are doing it in this core sector like electricity. Because you know, without electricity, railway services, which already I have mentioned, railway services, telecommunication network, aviation system, agricultural field, education, health, satellite system, industrial setup, everything will be collapsed. So this key sector is now being handed over to the corporates by the BJP-led India government only to fulfill their desire, because they are the trusted manager of them. Without taking into consideration of this understanding, it is hardly possible to realize why this privatization is going on. Because without taking any lesson from this incident, again all-out attempt has been taken by the BJP-led government to privatize the power sector. They are not only privatizing the distribution companies, distribution companies across the country. They have already declared that National Thermal Power Corporation, NTPC, the single largest power generation company in our country, having capacity more than 55,000 megawatt, that is being privatized by the BJP government. Why? This NTPC, they earn 12,600, most probably 33 crore profit in the year 18 and 19 financial year, so far I know.
In spite of that, government is privatizing this NTPC, branded as the Maharatna. Initially, it was called one of the Navaratna. Now it has been branded, NTPC, BHEL, BPCL. BPCL is also being privatized. Indian Oil Corporation, ONGC, they have been branded as Maharatna. NTPC is Maharatna. That NTPC will be privatized by reducing its share 10% from 46.9 to 56.9 to 46.9%. Government and decided. Thereafter, they are thinking to privatize NHPC, Power Grid Corporation. They are on the verge of privatization also. So, due to loss, they are doing it is not fact. If it is fact, they have to answer it. Why NTPC is privatized? That is not a loss-making organization. They are funding enough money in the coffer of central government. So it is not in fact. It is not fact. It is only to satisfy the private operators, ignoring the interest of the common people at large, destroying the interest of the common people, employees, engineers, farmers, small traders, all. Next, comrade, friends, NDA government, after that I shall enter into the electricity bill 2020 and conclude my speech. They are going to introduce, you should know it, one scheme. They have given its name Aditya, Atol Distribution Improvement Yojana. Why they are going to introduce this scheme? Central government is telling, by this scheme, they will reduce the loss, transmission distribution loss, and improve the quality of supply by way of handing over the existing company to the private operators through bidding. What Atol Yojana has told? Atol Yojana has told that transmission losses will be reduced 12%. Very good, no objection. Every Indian will support it when it will be reduced. But our question is this, why you are privatizing all the union territories, including the Chandigarh administration? Because in Chandigarh administration, transmission distribution loss is the model in India, only 8%. Only 8%. But meanwhile, government has initiated steps to privatize Chandigarh administration. Although the present loss is 8%, which is below the target of the government declared target. Government is declaring that transmission distribution loss should be 12%. So Chandigarh administration territory status is almost union territory. His loss is 8%. Then why you are privatizing it? Having no answer. Because it is a profit-making area. Corporates, they are very much eager to take the charge of Chandigarh administration. So it is to be handed over to them. Next, comrades, taking the advantage. Now I am telling you, taking the advantage of concurrent list, which I told initially when I started my speech, many state governments, they have started privatization. In MP government, what they have done? MP government, they are doing what they are doing? They have done a crime.
You should know, they have signed an agreement with Adani. Adani presently is very in the forefront in power sector. In the very forefront of power sector, Adani, the very close relation akin to our central government BJP. This Adani, who took a huge loan from state government, this is the Adani who have been awarded huge coal blocks by Narendra Modi government. The Madhya Pradesh government has signed an agreement with Adani to purchase power 100 to 1230 megawatt. Although Madhya Pradesh is a state having surplus power, and due to this power purchasing agreement, if you do not purchase any power, you have to pay. You have to pay. And during last 2 years, this point should be noted seriously. MP government has paid 8,000 crore rupees to Adani without purchasing a single unit. How the people money is being plundered by the corporates, by their trusted central and state governments. This is the glaring example of that. So, behind privatization, total design to satisfy the desire of the corporates of our country, BJP-led India government, they are doing it at the cost of throwaway price, throwing the interest in the dust of the common people in dustbin. Comrades, now I am coming to my concluding speech. You have already come to know that Electricity Act 2003 gave the passage to getting entry in the generating sector of the Indian corporates. They have taken it. Now they are producing 47%, but only taking the control on generation, they are not satisfied. Now, before entering into the Electricity Bill 2020, I am telling you, now the Indian corporates, they are creating pressure on the government. We want to take control across the country of the distribution network of electricity. Total distribution network of electricity to be handed over to us. It is their desire. Now Narendra Modi government has come forward. Yes, already my leader Atal Bihari Vajpayee enacted Electricity Bill 2003 and gave your entry in generating sector. Mind it. Now what do you want? Now we want to take charge the entire country's distribution control. No problem. I am in power. So what is to be done? Existing act to be changed. Okay, no problem. For the desire of the capitalist class, again Electricity Act 2003 is going to be changed. You know, Electricity Act, electricity is a concurrent list. Without taking permission, any state government can do it, privatize. We have witnessed in Karnataka, we have witnessed in Odisha, we have witnessed in Bihar and other states also. But there are major distribution companies till now are the government company. They are the barrier before the entry of the corporates. So Central Act is coming. Thereafter, state governments will be compelled to implement the act.
For this purpose, Electricity Act 2020, Electricity Drafted Bill 2020 has been published. Electricity Bill 2020, probably you have come to know already that this is a very dangerous bill. This bill is out and out anti-people, anti-worker, anti-farmer, anti-small trader also. Why? Because the bill is aiming to change the character of electricity from an essential utility to a profit-making commodity in the grip of the corporate. In the grip of the corporate. If you go in the preamble of the drafted bill, this you will get the essence. Number two, a quasi-judiciary authority titled as Electricity Contract Enforcement Authority will be constituted with the absolute power of power purchasing agreement in between the generation and distribution companies, and to provide an environment to run the business by the private operator without any risk. To create an environment, risk-free environment. At any extent, you can exploit the common people. You are at liberty, you go ahead. This is the content of the list, content of the draft. And the State Electricity Regulatory Commission, definitely their power will be diluted to a great extent. Number three, you know, existing cross-subsidy system, you know, I am going in detail. Existing cross-subsidy system will be abolished. Existing cross-subsidy system will be abolished, and cross-subsidy will remain in force for a certain section. They will they will get it through direct cash transfer, that is to their bank account, like LPG, petroleum, cooking gas. You are getting subsidy at the bank, so you will not get the subsidized electricity. You have to pay the actual charge of the electricity. Thereafter, you will get your subsidy will be paid to your bank account. This is number four. Another point is, that is very dangerous. If there is no guarantee to get return, this is very dangerous article of this draft. If there is no guarantee of get return of profit, the private operators may stop the supply of power in that area. If they think this business and this area is not a profitable area, we oppose this clause vividly. The Joint Platform of Power Sector National Coordination Committee of Electricity Employees and Engineers, we also oppose this vividly. This clause is dangerous clause. If there is no guarantee of get return of profit, that area will be out of supply of electricity. Is it possible? Is it possible? There are so many draconian clauses in the draft Electricity Bill 2020. I am not going in detail. Now, comrade, another point is, they have already circulated. Now, another point is, the minister has announced, I am concluding, minister has announced within 2 years, throughout the country, there will be installed prepaid meter. Already Andhra Pradesh government has come forward. Prepaid meter like mobile phone. First you have to pay, thereafter you will get the electricity. After installation of prepaid meters, I think more than lakhs of power or meter readers will lose their job. They will be retrenched. They will be out of employment.
So electricity back 2000 bill 2020 is out and out anti-worker and anti-people. It will destroy the civilization. It will destroy the civilization. So we have to oppose it vividly. Our question is this: is it for the interest of the common consumers? Definitely no. Is it for the common interest of the farmers? Certainly not. Is it for the interest of the small traders? No. It is for the interest of the employees and engineers? No. So then for whose interest the bill has been drafted? And this bill has been drafted only for the interest of the corporate, private operators, private owners to reap maximum profit from this co-sector plundering people's money. So what is the need of the hour? The need of the hour, I think, to build up mighty, sustained movement comprising the employees, engineers, and definitely consumers. Otherwise, it is hardly possible to combat this dangerous draconian bill. There is another document already has been tabled, has been published. That is standard begin documents. This is my last submission. You will be surprised to know standard documents, bidding standard documents has told clearly, after taking charge the government distribution company by the private operators, no, serious point, all the employees of the distribution companies presently who are the government employee, they will be converted to employee of the private sector. Such type of attack not as yet has come in railway and other sectors, because railway is being privatized, colliery is being privatized, but their employee will be the railway employee, colliery employee. But standard documents, bidding documents, that has been clearly stated that all the employees will be converted to the employees of the private operator. So attack on the industry, attack on the common people, attack on the consumers is so vigorous. Situation warrants to build up sustained movement. I think, taking into consideration the role of the consumers and the common people and farmers, our federation and will take the appropriate step, what we are doing day to day during conducting in course of conducting our struggle in various states. We shall try with our best to meet the need of the hour. With this, I conclude. Thank you all. ಥ್ಯಾಂಕ್ಸ್ ಕಾಮ್ರೇಡ್ ಸಮರಸಿನ್ಹಾ. ಸೊ ಸ್ನೇಹಿತರೆ, ತುಂಬಾ ವಿವರವಾಗಿ ಕಾಮ್ರೇಡ್ ಸಮರಸಿನ್ಹಾ ಅವರು ಇಡೀ ವಿದ್ಯುತ್ ವಲಯದ ಬೆಳವಣಿಗೆಯನ್ನು ನಮ್ಮ ಮುಂದೆ ಸವಿಸ್ತಾರವಾಗಿ ಬಿಚ್ಚಿಟ್ಟಿದ್ದಾರೆ. ಸೊ ಯಾವ ರೀತಿ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಈ ವಿದ್ಯುತ್ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಎಲ್ಲಾ ಬೆಳವಣಿಗೆಗಳನ್ನ ಕೂಡ ಎಳೆ ಎಳೆಯಾಗಿ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಸೊ ಯಾರ ಹಿತದಲ್ಲಿ ಈ ಬದಲಾವಣೆಗಳನ್ನು ತರ ಕೊಟ್ಟಿದ್ದಾರೆ. ಸೊ 2003 ವಿದ್ಯುತ್ ಬಿಲ್ ಆಗ್ಲಿ, ಆಮೇಲೆ 2020 ಈಗಿನ ವಿದ್ಯುತ್ ಕಾಯ್ದೆಯನ್ನಾಗ್ಲಿ, ಇದೆಲ್ಲದನ್ನು ಕೂಡ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಎಳೆ ಎಳೆಯಾಗಿ. ಸೊ ಒನ್ಸ್ ಅಗೇನ್ ನಾನು ಕರ್ನಾಟಕದ ದುಡಿಯೋ ಜನರ ಪರವಾಗಿ, ಕರ್ನಾಟಕದ ಜನರ ಪರವಾಗಿ, AIPF ಕರ್ನಾಟಕ ಪರವಾಗಿ, ಆನ್ ಬಿಹಾಫ್ ಆಫ್ AIPF ಕರ್ನಾಟಕ, ಐ ಥ್ಯಾಂಕ್ ಯು ಕಾಮ್ರೇಡ್ ಸಮರಸಿನ್ಹಾ. ಸೊ ಫಾರ್ ಬ್ಯೂಟಿಫುಲಿ ಯು placed the details of this privatization of power sector. So I thank you once again. Okay, thank you. ಸ್ನೇಹಿತರೆ, ಇದೀಗ ನಮ್ಮ ನಡುವೆ ಈ ಒಂದು ಚರ್ಚೆ ನಡುವೆ ಭಾಗವಹಿಸಿರ್ತಕ್ಕಂಥ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಅತಿಥಿ ಭಾಷಣಕಾರರಾಗಿರ್ತಕ್ಕಂಥ ಶ್ರೀ TR ರಾಮಕೃಷ್ಣಯ್ಯ, ಇವರು ಕರ್ನಾಟಕ ವಿದ್ಯುತ್ ಪ್ರಸರಣ
ನಿಗಮದ ಬೇರೆ ಬೇರೆ ಸಂಘ ಸಂಸ್ಥೆಗಳ ಒಕ್ಕೂಟದ ರಾಜ್ಯ ಮುಖಂಡರು, ಅಧ್ಯಕ್ಷರು. ಸೊ ಅವರು ಇವತ್ತು ಕಾವೇರಿ ಭವನದ ಮುಂದೆ ಪ್ರತಿಭಟನೆ ಮಾಡಿ 100 ಜನ, ಹಾಗೇನೆ ಇಡೀ ರಾಜ್ಯದ ಎಲ್ಲಾ ವಿಭಾಗೀಯ ಎಲ್ಲಾ ವೃತ್ತ ಕಚೇರಿಗಳು ಎಲ್ಲಾ ಕಡೆ ಅವರ ನೌಕರರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಿ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣಕ್ಕೆ ಹೋಗ್ಬಾರ್ದು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ಅವರು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಸೊ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ಆ ಒಂದು ಕರ್ನಾಟಕ ಒಂದು ವಿದ್ಯುತ್ ಪ್ರಸರಣ ನಿಗಮದ ಸಂಘ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಟಿ.ಆರ್. ರಾಮಕೃಷ್ಣಯ್ಯ ಸರ್ ನಮ್ಮೊಂದಿಗೆ ಇದ್ದು ಅವರು ಮಾತನಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್ ಪ್ಲೀಸ್ ಮಾತಾಡಿ ಸರ್. ನಮಸ್ಕಾರ ವೀರೇಶ್ ಅವರೇ. I am first congrats to Comrade ಸಮರ್ಸಿನ್ನ, ಜನರಲ್ ಸೆಕ್ರೆಟರಿ AIPF. ತುಂಬಾನೇ ಅವರು ಡೆಲಿಬ್ರೇಟ್ ಆಗಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಏನೆಲ್ಲ ನಡೀತಾ ಇದೆ ಆ ಒಂದು ವಿಚಾರವಾಗಿ ತಿಳಿಸ್ಕೊಂಡಿದ್ದಾರೆ. ಇವರ ಅವಶ್ಯಕತೆಯನ್ನು ಸಹ ಮುಂದಿನ ದಿನ ಈ ಒಂದು ರಾಷ್ಟ್ರದಲ್ಲಿ ಬಹಳ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ತಾವಿವತ್ತು ಏನೋ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಇವತ್ತೇನೋ ಒಂದು ಖಾಸಗೀಕರಣ ರಾಷ್ಟ್ರಾದ್ಯಂತ ಒಂದು ಮಾಡಬೇಕು ಅಂತ ಭಾರತ ಸರ್ಕಾರ ಹೊರಟಿದೆ, ಅದನ್ನ ವಿರೋಧಿಸ್ತಾ ಇವತ್ತು ನಮ್ಮನ್ನು ಸಹ 2 ಮಾತನ್ನ ಹಂಚ್ಕೊಳ್ಳಲಿಕ್ಕೆ ತಾವು ಕರೆದಿದ್ದೀರಿ. ತಮ್ಗೆ ಥ್ಯಾಂಕ್ಸ್ ಹೇಳ್ತಾ, ನಾನಾದ್ರೂ ಹೇಳೋದಿಷ್ಟೇ, ಏನೋ ಒಂದು ಭಾರತ ಸರ್ಕಾರ ಇವತ್ತು ಒಂದು ಫೆಡರಲ್ ಸಿಸ್ಟಮ್ ಸರ್ಕಾರದೊಳಗೆ ಏನೋ ಒಂದು ರಾಜ್ಯ ಸರ್ಕಾರದೊಳಗೆ ಮೂಲಭೂತ ಸೌಕರ್ಯಗಳನ್ನ ಸಾಮಾನ್ಯ ವರ್ಗಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ವಿದ್ಯುತ್ ಅನ್ನ ಸಮವರ್ತಿ ಪಟ್ಟಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಏನು ಉಳ್ಕೊಂಡಿತ್ತು ಅದನ್ನ ಇವತ್ತು ಪ್ರಯತ್ನಿಸಿ ಹಿಂಪಡೆಯುವಂತ ಪ್ರಯತ್ನ ಮಾಡ್ತಾ ಇದೆ. ಇದರಿಂದ ಬಹಳಷ್ಟು ಸಮಸ್ಯೆಗೆ ಬಲಿಯಾಗೋದು ಅಂದ್ರೆ ಮೊದಲನೇದಾಗಿ ರಾಜ್ಯದ ರೈತ ಬಾಂಧವರು, ಬಡವರು, ಕೂಲಿ ಕಾರ್ಮಿಕರು, ಶ್ರಮಿಕರು, ದೀನ ದಲಿತರು, ಇವರಿಗೆ ಸರ್ಕಾರದಿಂದ ದೊರೆಯುವ ಸಬ್ಸಿಡಿ ಯೋಜನೆಗಳು ಹಲವಾರು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಈ ತರ ರೈತರಿಗೆ ಹಲವಾರು ರೀತಿಯಲ್ಲಿ ಇವನ್ನೆಲ್ಲ ಇವತ್ತು ಯೋಜನೆಯಿಂದ ವಂಚಿತರಾಗ್ತಾರೆ ಅನ್ನೋದ್ರಿಗೆ ಎರಡನೇ ಮಾತಿಲ್ಲ. ಇವತ್ತು ಏನು 1991 ನಂತರ ನಮ್ಮ ದೇಶ ರೂಪುಗೊಂಡ ಹೊಸ ಆರ್ಥಿಕ ನೀತಿನ ಮುಂದೆ ಇಟ್ಕೊಂಡು ಏನೋ ಒಂದು ಜಾಗತೀಕರಣ, ಉದಾರೀಕರಣ ಮುಂತಾದ ಖಾಸಗೀಕರಣ ಈ ಒಂದು ಮುಂತಾದ ರೀತಿಯಲ್ಲಿ ಇವತ್ತು ಸರ್ಕಾರ ಯೋಜನೆಗಳನ್ನ ಹಾಕೊಳ್ತು. ಈ ಯೋಜನೆಗಳನ್ನ ಹಾಕೊಂಡು ತದನಂತರ ಹಲವಾರು ರಾಜ್ಯಗಳಲ್ಲಿ ಇವತ್ತು ಈ ಒಂದು ಪ್ರೈವೇಟೈಸೇಷನ್ ಅನ್ನ, ಎಕ್ಸಾಂಪಲ್ ಒಡಿಶಾ, ಮುಂಬೈ, ದೆಹಲಿ ಇದರಲ್ಲಿ ಹಲವಾರು ಇವತ್ತು ಟಾಟಾ, ರಿಲಯನ್ಸ್ ಇವರೆಲ್ಲ ಬಂದ್ರು. ಇವರೆಲ್ಲ ಬಂದು ಇವತ್ತು ಯಾವ ಒಂದು ಸೇವೆನ ಸರ್ವಿಸ್ ಅನ್ನ ಇವತ್ತು ಸಮಾಜಕ್ಕೆ ಕೊಡ್ತಾ ಇದ್ದಾರೆ, ಕೊಡಕ್ ಆಗ್ತಾ ಇಲ್ಲ. ಇವತ್ತು ಸರ್ಕಾರದ ಒಂದು ದರ ನೀತಿಗಿನ್ನ ಇವರ ಒಂದು ದರ ನೀತಿ ಇವತ್ತು ಜಾಸ್ತಿ ಆಗಿದೆ. ಇವತ್ತು ಏನೋ ಒಂದು ಬಂಡವಾಳಶಾಹಿಗಳಿಗೆ ಇವತ್ತು ಈ ಒಂದು ಸಂಸ್ಥೆನ ಕೊಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಬರ್ತಾರೆ ಬಂಡವಾಳಶಾಹಿಗಳು? ಇವತ್ತು ಕೇವಲ ಒಂದು ಲಾಭದ ಹಿತದೃಷ್ಟಿ ಇಟ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಇವತ್ತು ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಗಳಿಸಿ ಇವತ್ತು ವಿದ್ಯುತ್ ಸೆಕ್ಟರ್ನ ಇವತ್ತು ಏನು 1902ರಲ್ಲಿ ಇವತ್ತು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಜೋಗಲ್ಲಿ ಪ್ರಾರಂಭಗೊಂಡಂತ ಈ ದೇಶದ ವಿದ್ಯುತ್ ಇವತ್ತು ರಾಷ್ಟ್ರ ಮಟ್ಟದ ಎಲ್ಲಾ ರಾಜ್ಯಗಳಲ್ಲೂ ಇವತ್ತು ಬಹಳ ಒಂದು ಉನ್ನತ ಮಟ್ಟಕ್ಕೆ ಇವತ್ತು ಬೆಳವಣಿಗೆ ಆಗಿದೆ. ರಾಷ್ಟ್ರದೊಳಗೆ ಇವತ್ತು ಎಕ್ಸಾಂಪಲ್ ನಮ್ಮ ಕರ್ನಾಟಕದೊಳಗೆ ನಾವೇನು ಇವತ್ತು ಉಪಯೋಗನ ಮಾಡ್ತಾ ಇದ್ದೀವಿ, 12,000 ಮೆಗಾವಾಟ್ ಯೂನಿಟ್ ಬದಲಾಗಿ ಇವತ್ತು 30,000 ಮೆಗಾವಾಟ್ ಯೂನಿಟ್ ಅನ್ನ ಇವತ್ತು ಒಂದು ಉತ್ಪತ್ತಿ ಮಾಡುವಂತ ಸಾಮರ್ಥ್ಯನ ಹೊಂದಿದೆ. ಇವತ್ತು ಸಾಕಷ್ಟು ಇವತ್ತು ರೈತರಿಗೆ, ಬಡತನದ ರೇಖೆಯಿಂದ ಕೆಳಗಿರ್ತಕ್ಕಂಥವ್ರಿಗೆ
ಇವತ್ತು ಏನೋ ಒಂದು ಸಬ್ಸಿಡೈಸ್ ರೇಟ್, ಒಂದು ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಹೆಚ್ಚಿನ ಲಾಭನ ಇಟ್ಕೊಂಡು ಕೆಳವರ್ಗದ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸಬ್ಸಿಡೈಸ್ ರೇಟ್ ಅಲ್ಲಿ ಇವತ್ತು ಟ್ಯಾರಿಫ್ ಅನ್ನು ಸಹ ನಿಯಂತ್ರಣ ಆಯೋಗದಿಂದ ಇವತ್ತು ಕೊಡ್ತಾ ಇದೆ. ಇವನ್ನೆಲ್ಲಾನು ಇವತ್ತು ತಪ್ಪಿಸುವ ಒಂದು ಏಕೈಕ ಕಾರಣದಿಂದ ಕೇಂದ್ರ ಸರ್ಕಾರ ಖಾಸಗಿಯವರಿಗೆ ಒಂದು ಸಹಕಾರ ನೀಡುವ ಒಂದು ಉದ್ದೇಶ ಇಟ್ಕೊಂಡು ಏನೋ ಒಂದು ಸ್ಟ್ಯಾಂಡರ್ಡ್ ಬಿಡ್ಡಿಂಗ್ ಡಾಕ್ಯುಮೆಂಟ್ಸ್ ನ ಇವತ್ತು ಹೊರತಂದಿದೆ. ಇದ್ರ ಸಂಪೂರ್ಣ ಇದ್ರ ಉದ್ದೇಶನೇ ಒಂದು ಪ್ರೈವೇಟೈಸೇಷನ್ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ. ಇವತ್ತು ಪ್ರೈವೇಟೈಸೇಷನ್ ಮಾಡೋದ್ರಿಂದ ಸಾಕಷ್ಟು ನೌಕರರು ಸಹ ಇದಕ್ಕೆ ಏನು ಅವಕಾಶ ವಂಚಿತರನ್ನಾಗುವಂತ, ಇವತ್ತು ಸಾರ್ವಜನಿಕ ಒಂದು ಉದ್ದಿಮೆಯಲ್ಲಿ ದುಡಿಯುವಂತ ಅವಕಾಶಗಳನ್ನ ಇವತ್ತು ನಿರುದ್ಯೋಗಿಗಳಿಗೆ ಆಗುತ್ತೆ. ಜೊತೆಗೆ ನೌಕರರು ಸಹ ಇವತ್ತು ಈ ಒಂದು ಪ್ರೈವೇಟ್ ನಲ್ಲಿ ಕೆಲಸ ಮಾಡೋದು ಕಷ್ಟ ಆಗ್ತಿದೆ. ಹಾಗಾಗಿ ನಾವು ಇದನ್ನ ಸಂಪೂರ್ಣವಾಗಿ ಇದನ್ನ ವಿರೋಧಿಸ್ತಾ ಇದ್ದೀವಿ. ಇವತ್ತೇನೀಗಾಗಲೇ ಉತ್ತರ ಪ್ರದೇಶದೊಳಗೆ ಇವತ್ತು ಪೂರ್ವಾಂಚಲ ಒಂದು ಕಂಪನಿನ ಇವತ್ತು ಪ್ರೈವೇಟೈಸೇಷನ್ಗೆ ಈಗ ಅಲ್ಲಿ ಕೊಟ್ಟಿದೆ. ಅಲ್ಲಿಯೂ ಸಹ ಇವತ್ತು ನ್ಯಾಷನಲ್ ಕೋಆರ್ಡಿನೇಷನ್ ಕಮಿಟಿ ವತಿಯಿಂದ ಎಂಪ್ಲಾಯ್ಸ್ ಅಂಡ್ ಇಂಜಿನಿಯರ್ ನ್ಯಾಷನಲ್ ಕೋಆರ್ಡಿನೇಷನ್ ಕಮಿಟಿ ಎಂಪ್ಲಾಯ್ಸ್ ಅಂಡ್ ಇಂಜಿನಿಯರ್ಸ್ ಅವರ ಒಂದು ಒಕ್ಕೂಟ ಏನಿದೆ, ಅದರ ಪ್ರಧಾನ ಕಾರ್ಯದರ್ಶಿ ದುಬೆ ಸರ್ ಅವರು, ಕಾರ್ಪೊರೇಟ್ ದುಬೆ ಅವರು ಇವತ್ತು ಸಾಕಷ್ಟು ಒಂದು ಹೋರಾಟನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇವತ್ತು ಈಗಾಗಲೇ ಅರೆಸ್ಟ್ ಮಾಡಿ ಸಹ ಈಚೆ ಬಿಟ್ಟಿದ್ದಾರೆ. ನಾವು ಅವ್ರಿಗೆ ಪೂರ್ವಕವಾಗಿ ಸಂಪೂರ್ಣವಾದ ಸಪೋರ್ಟ್ ನ ನೀಡಲೇಬೇಕು ಅಂತಾನೆ ಇವತ್ತು ಪ್ರತಿಭಟನೆಯನ್ನ ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡಿದ್ವಿ. ಜೊತೆಗೆ ನಮ್ಮ ಒಂದು ಅಸ್ತಿತ್ವನೂ ಸಹ ಇದ್ರಿಗೆ ಬಹಳ ಮುಖ್ಯವಾಗಿದೆ. ಹಾಗಾಗಿ ನಾವು ಇವತ್ತು ರಾಷ್ಟ್ರದ ಉತ್ತಮವಾದ ಒಂದು ಸಂಘನ ಸಹ ನಾವು ಇವತ್ತು ಬೆಳೆಸ್ಕೊಂಡಿದೀವಿ. ರಾಷ್ಟ್ರದಲ್ಲಿ ಒಂದು ಆಂತರಿಕ ನಾಯಕತ್ವ ಉಳ್ಳಂತಹ ಒಂದು ಯೂನಿಯನ್ ಅನ್ನ ನಾವು ಇವತ್ತು ಕರ್ನಾಟಕ ರಾಜ್ಯದೊಳಗೆ ಬೆಳೆಸ್ಕೊಂಡಿದೀವಿ. ನಮ್ಮ ಇವತ್ತು ಸಂಘ ರಾಷ್ಟ್ರದ ಎಲ್ಲ ಸಮಸ್ತ ಸಂಘಗಳನ್ನ ಸಂಘಟನೆಗೊಳಿಸಿ ಮುಂದಿನ ದಿನ ಏನೋ ಒಂದು ಖಾಸಗೀಕರಣದ ಒಂದು ಬಗ್ಗೆ ಸರ್ಕಾರ ಒಂದು ನಿಯಮನ ರೂಪಿಸ್ಕೊಂಡು ಎಲೆಕ್ಟ್ರಿಸಿಟಿ ಆಕ್ಟ್ ಗೆ ಅಮೆಂಡ್ಮೆಂಟ್ ಅನ್ನ ತಂದು ಸಹ ಮಾಡ್ಬೇಕು ಅನ್ನೋ ಒಂದು ವಿಚಾರನ ಇಟ್ಕೊಂಡು ಹೊರಟಿದೆ. ಇದನ್ನ ವಿರೋಧಿಸುವಂತ ಕಾರ್ಯಕ್ರಮನ ನಾವು ಹಾಕೊಳ್ತೀವಿ. ಅದಕ್ಕೆ ನಿಮ್ಮೆಲ್ಲರನ್ನು ಸಹಕಾರನು ಸಹ ನಾವು ಹೆಚ್ಚಿನದಾಗಿ ಬೇಕಾಗುತ್ತೆ. ಇವತ್ತು ತಾವು ಅಷ್ಟೇ ಎಐಟಿಯುಸಿಯು ಉತ್ತಮ ರೀತಿಯೊಳಗೆ ಸಮಾಜದ ಒಂದು ನ್ಯಾಯಯುತ ಹೋರಾಟವನ್ನ ನೀವು ಮಾಡ್ತಾ ಇದ್ದೀರಿ. ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರನು ಸಹ ನಾವು ಸದಾ ಕೊಡ್ತೀವಿ. ಇವತ್ತು ಏನು ರಾಜ್ಯ ಸರ್ಕಾರ ಸಹ ಇವತ್ತು ರಾಷ್ಟ್ರದೊಳಗೆ ಏನಿವರು ಆರ್ಡಿನೆನ್ಸ್ ತರ ವಿಚಾರವಾಗಿ ಅಭಿಪ್ರಾಯಗಳನ್ನ ಕೇಳಿದ್ದಾರೆ. ರಾಷ್ಟ್ರದಲ್ಲಿ ಇವತ್ತು 11 ರಾಜ್ಯ, 2 ಯೂನಿಯನ್ ಟೆರಿಟರಿ ಸಹ ಟೆರಿಟರಿಯು ಸಹ ಇದಕ್ಕೆ ವಿರುದ್ಧವಾಗಿ ಅಭಿಪ್ರಾಯನ ತಿಳಿಸಿದಾವೆ. ಎಲ್ಲರ ಅಭಿಪ್ರಾಯನು ಮೀರಿ ಇವತ್ತು ನಾಳೆ ಏನಾದ್ರು ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿದ್ದೆ ಆದ್ರೆ ಅದನ್ನ ನಾವು ಖಂಡಿಸ್ತೀವಿ, ಪ್ರತಿಭಟಿಸ್ತೀವಿ. ಯಾವುದೇ ರೀತಿಯ ಹೋರಾಟನೂ ಆದ್ರೂ ಸರಿ ಸಹ ನಾವು ಮಾಡೋದಕ್ಕೆ ಬದ್ಧರಿದ್ದೇವೆ ಅಂತ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ KPTCL ನ ವಿವಿಧ ನೌಕರರ ಸಂಘ ಸಂಸ್ಥೆಗಳ ಒಂದು ಒಕ್ಕೂಟದ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ TR ರಾಮಕೃಷ್ಣಯ್ಯ ಸರ್ ಅವರು ಇದುವರೆಗೂ ಕೂಡ ನಮ್ಮೊಂದಿಗೆ ಈ ಒಂದು ವೆಬಿನಾರ್ನಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಖಾಸಗೀಕರಣ ಪ್ರಕ್ರಿಯೆಯನ್ನ ಮುಂದುವರಿಸಿದ್ದೇ ಆದ್ರೆ ನಾವು ಇಡೀ ರಾಷ್ಟ್ರದಾದ್ಯಂತ ಒಂದು ನ್ಯಾಷನಲ್ ಕೋಆರ್ಡಿನೇಷನ್ ಒಂದು ಕಮಿಟಿ ಆಫ್ ಇಂಜಿನಿಯರ್ಸ್ ಅಂಡ್ ಎಂಪ್ಲಾಯೀಸ್ ಒಂದು ವೇದಿಕೆ ಏನಿದೆ, ಇದ್ರ ಮೂಲಕ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಹೋರಾಟವನ್ನ ಕಟ್ಟೋದಿಕ್ಕೆ ನಾವು ಸಿದ್ಧರಿದ್ದೀವಿ. ನಮ್ಮೊಳಗಡೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸಂಘಟನೆ ಇದೆ. ಇಡೀ ದೇಶದಾದ್ಯಂತ ಇಡೀ ವಿದ್ಯುತ್ ವಲಯದ ನೌಕರರು ಒಂದುಗೂಡಿ ಈ ಒಂದು ಸರ್ಕಾರದ ಖಾಸಗೀಕರಣ ಒಂದು ನಡೆಯನ್ನ ವಿರೋಧಿಸೋದಕ್ಕೆ ನಾವು ಸುಸಜ್ಜಿತರಾಗಿದ್ದೀವಿ.
ಅಂತಕ್ಕಂಥ ಒಂದು ಭರವಸೆಯ ಮಾತುಗಳನ್ನ ಹೇಳ್ತಾ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಖಾಸಗೀಕರಣ ಪ್ರಕ್ರಿಯೆಗೆ ನಾವು ಅವಕಾಶ ಮಾಡಿಕೊಡಬಾರ್ದು. ಇದರಿಂದ ಎಲ್ಲ ಜನತೆಗೆ, ವಿಶೇಷವಾಗಿ ರೈತಾಪಿ ವರ್ಗಕ್ಕೆ, ಬಡ ಜನಗಳಿಗೆ ತೊಂದರೆ ಆಗುತ್ತೆ. ಹಾಗೇನೆ ನೌಕರರಿಗೆ ಸಾಕಷ್ಟು ಅವಕಾಶಗಳೇನಿತ್ತು ಅವೆಲ್ಲ ಕಳ್ಕೊಳ್ಬೇಕಾಗ್ತಕ್ಕಂಥ ಮಾತುಗಳನ್ನ ಹೇಳ್ತಾ, ನಮ್ಮೊಂದಿಗೆ ಇವತ್ತು ಅವರು ಸಮಯ ಕೊಟ್ಟು ಈ ಒಂದು ಸಂವಾದದಲ್ಲಿ ಪಾಲ್ಗೊಂಡು ಅನೇಕ ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಾನು AIUTUC ಕರ್ನಾಟಕ ರಾಜ್ಯ ಸಮಿತಿ ಹಾಗೇನೆ AIPF ಕರ್ನಾಟಕ ಚಾಪ್ಟರ್ ಪರವಾಗಿ ನಾನು ನಿಮ್ಮನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಸರ್. ಥ್ಯಾಂಕ್ ಯು ವೀರೇಶ್, ಥ್ಯಾಂಕ್ ಯು. ನಮಸ್ತೆ ಸರ್. ಸೊ ಸ್ನೇಹಿತರೆ, ಇದುವರೆಗೆ ನಮ್ಮ ಜೊತೆ ನಾವು ಈ ಒಂದು ಸಂವಾದದಲ್ಲಿ ನಮ್ಮ ಅಖಿಲ ಭಾರತ AIPF ನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಸಮರ್ ಸಿಂಗ್ ಅವರು ಮಾತನಾಡಿದರು. ಹಾಗೇನೆ ರಾಜ್ಯದ ಕಾಯಂ ನೌಕರರ ಸಂಘದ ಮುಖಂಡರು ಕೂಡ ಮಾತನಾಡಿದರು, TR ರಾಮಕೃಷ್ಣಯ್ಯ ಸರ್ ಅವರು. ಸ್ನೇಹಿತರೆ, ಇದೀಗ ನಮ್ಮ ರಾಜ್ಯದ AIUTUCಯ ರಾಜ್ಯ ಅಧ್ಯಕ್ಷರು ಹಾಗೇನೆ ವಿದ್ಯುತ್ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಗುತ್ತಿಗೆ ನೌಕರರ ಸಂಘಟನೆಗೆ ನೇತೃತ್ವ ಕೊಟ್ಟಿರ್ತಕ್ಕಂಥ ನಮ್ಮ ಮುಖಂಡರಾಗಿರ್ತಕ್ಕಂಥ ಕಮರ್ಡ್ ಕೆ ಸೋಮಶೇಖರ್ ಅವರು ಕೂಡ ಈ ಒಂದು ಸಂವಾದದಲ್ಲಿ ನಮ್ಮೊಂದಿಗಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ, KPTCL ವಿದ್ಯುತ್ ವಿತರಣಾ ಗುತ್ತಿಗೆ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರು ಹೌದವರು. ಹಾಗೇನೆ ಈ ಕರ್ನಾಟಕ ರಾಜ್ಯದ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳು ಏನಿದೆ, ಎಸ್ಕಾಮ್ಸ್ ಅಂತ ನಾವೇನ್ ಕರಿತೀವಿ, ಈ ಎಸ್ಕಾಮ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಗುತ್ತಿಗೆ ನೌಕರರು, ಅವರು ಈ ಶಿಫ್ಟ್ ಆಪರೇಟರ್ ಹೆಲ್ಪರ್ ಇಂದ ಹಿಡಿದು ಗ್ಯಾಂಗ್ಮನ್ ಗಳಿಂದ ಹಿಡಿದು ಡಾಟಾ ಎಂಟ್ರಿ ಆಪರೇಟರ್ಸ್ಗಳು, ಒಟ್ಟಾರೆಯಾಗಿ ಎಲ್ಲ ಸಮಸ್ತ ಗುತ್ತಿಗೆ ನೌಕರರ ಒಂದು ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದು ಒಂದು ನಾಯಕತ್ವ ಕೊಡ್ತಕ್ಕಂಥ ನಾಯಕರವರು. ಹಾಗೇನೆ ನಮ್ಮ ಹೇಳ್ಬೇಕಂದ್ರೆ ನಮ್ಮ ರಾಜ್ಯದ ಈ KPCL ಅಡಿಯಲ್ಲಿ ಈ ಒಂದು RTPS ನಾವು ಕೇಳಿದೀವಿ. ಹಾಗೇನೆ YTPS ಇತ್ತೀಚೆಗೆ ಏನು ಒಂದು ಬಂದಂತ ಒಂದು ಬೃಹತ್ ಒಂದು ಉದ್ದಿಮೆ ವಿದ್ಯುತ್ ಉತ್ಪಾದನೆ ಘಟಕ ರಾಯಚೂರು, ಅಲ್ಲಿ ಕೂಡ ನಮ್ಮ ಈ ಒಂದು ವಿದ್ಯುತ್ ನೌಕರರನ್ನ ಸಂಘಟನೆ ಮಾಡೋದಕ್ಕೆ ಅವರು ಪ್ರೇರಣೆ ನೀಡಿ ಆ ಒಂದು ನೌಕರರು ಸಂಘಟಿತರಾಗೋದಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗ ಅವರು ನಮ್ಮೊಂದಿಗೆ ಈ ಒಂದು ವಿದ್ಯುತ್ ವಲಯದ ಖಾಸಗೀಕರಣ, ಅದರಿಂದ ಕಾರ್ಮಿಕರು ದುಡಿಯೋ ಜನರ ಮೇಲೆ ಆಗ್ತಕ್ಕಂಥ ಪರಿಣಾಮದ ಬಗ್ಗೆ ಅವರು ಸಹ ಮಾತನಾಡ್ಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇಲ್ಲಿಯವರೆಗೂ ನಮ್ಮೆಲ್ಲರನ್ನು ಉದ್ದೇಶಿಸ್ಬಿಟ್ಟು ವಿದ್ಯುತ್ ಖಾಸಗೀಕರಣದಿಂದ ಯಾವ ತರ ಇಡೀ ಸಮಾಜಕ್ಕೆ, ದುಡಿಯುವ ನೌಕರರಿಗೆ, ಗ್ರಾಹಕರಿಗೆ ತೊಂದರೆ ಆಗುತ್ತೆ, ಇದು ಎಂತ ಒಂದು ಮಾರಕ ಪರಿಣಾಮಗಳನ್ನ ಬೀರುತ್ತೆ ಸಮಾಜದ ಮೇಲೆ ಅಂತ ಅನ್ನುವಂಥ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಆಲ್ ಇಂಡಿಯಾ ಪವರ್ಮೆಂಟ್ಸ್ ಫೆಡರೇಷನ್ ನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಸಮರ್ ಸಿಂಗ್ ಅವರು ಬಹಳ ವಿವರವಾಗಿ ನಮ್ಮ ಮುಂದೆ ವಿಷಯಗಳನ್ನ ಮಂಡಿಸಿದ್ದಾರೆ ಇಂಗ್ಲಿಷ್ ಅಲ್ಲಿ. ಅವರು ಪಶ್ಚಿಮ ಬಂಗಾಳದಿಂದ ನಮ್ಮ ಜೊತೆ ಮಾತುಕತೆ ಮಾಡಿ ನಮ್ಮೆಲ್ಲರ ಒಂದು ಗಮನವನ್ನ ಸೆಳೆದಿದ್ದಾರೆ ಅವರು. ಹಾಗೇನೆ ಇಷ್ಟೊತ್ತು ನಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಕರ್ನಾಟಕ ರಾಜ್ಯದ ವಿದ್ಯುತ್ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ TR ರಾಮಕೃಷ್ಣಯ್ಯ ಅವರು ಸಹ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹೇಗೆ ಖಾಸಗೀಕರಣ ನೀತಿಗಳು, ಉದಾರೀಕರಣ ನೀತಿಗಳು ಇವತ್ತು ನಮ್ಮ ರೈತರಿಗೆ, ಸಾಮಾನ್ಯ ದುಡಿಯುವ ಜನತೆಗೆ, ಬಡ ಜನತೆಗೆ ಯಾವ ತರ ಸಬ್ಸಿಡಿ ಏನ್ ಸಿಗ್ತಾ ಇತ್ತು, ರಿಯಾಯಿತಿಯಲ್ಲಿ ಏನ್ ಸಿಗ್ತಿತ್ತು, ಅದ್ಯಾವುದು ಸಿಗೋದಿಲ್ಲ. ಮತ್ತೆ ಬಂಡವಾಳಶಾಹಿಗಳ ಒಂದು ಹಿತಾಸಕ್ತಿಗೆ, ಮಾಲೀಕರ ಹಿತಾಸಕ್ತಿಗೆ ಇವತ್ತು ಸರ್ಕಾರ ಯಾವ ತರ ಖಾಸಗೀಕರಣ ಮಾಡ್ತಾ ಇದೆ, ಇದ್ರ ವಿರುದ್ಧ ಎಲ್ಲಾ ರೀತಿಯಾದಂತ ಹೋರಾಟಕ್ಕೆ ನಾವು ಸದಾ ತಯಾರಾಗಿದ್ದೀವಿ, ಸಿದ್ಧ ಆಗಿದ್ದೀವಿ ಅಂತಕ್ಕಂಥ ಒಂದು ವಿಷಯವನ್ನು ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಇದು ಈ ಸಂದರ್ಭದಲ್ಲಿ ನನಗೆ ಅನ್ಸುತ್ತೆ, ಇದು ನಮ್ಮ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ಹೋಪು. ಇವತ್ತು ಇಡೀ ರಾಷ್ಟ್ರದಾದ್ಯಂತ ಏನು ಸುಮಾರು 12 ಲಕ್ಷಕ್ಕೂ ಹೆಚ್ಚು ವಿದ್ಯುತ್ ನೌಕರರಿದ್ದಾರೆ. ಸೊ ನೌಕರರ ಭವಿಷ್ಯಕ್ಕೆ ಬಹಳ ಮಾರಕವಾಗಿರ್ತಕ್ಕಂಥ ವಿದ್ಯುತ್ ಖಾಸಗೀಕರಣ ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಸೊ ಇಲ್ಲಿ ಸ್ನೇಹಿತರೆ, ಈ ಖಾಸಗೀಕರಣ ಅಂತಕ್ಕಂಥದ್ದು 90ರ ದಶಕದಿಂದ ಈಗಾಗಲೇ ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿದೆ.
ಸಮರ್ಸಿನ್ ಅವರು ಹಲವಾರು ವಿಷಯಗಳನ್ನ ಚರ್ಚೆ ಮಾಡ್ತಾ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಹೇಗೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ವಿದ್ಯುತ್ ಅಂತಕ್ಕಂಥದ್ದು ಒಂದು ಖಾಸಗಿ ಕಂಪನಿಗಳ ಒಡೆತನದಲ್ಲಿತ್ತು. ಕೇವಲ 1300 ಮೆಗಾವ್ಯಾಟ್ ಅನ್ನು ತಯಾರು ಮಾಡ್ತಾ ಇದ್ರು ಪ್ರಾರಂಭದಲ್ಲಿ. ಸೊ ಅದು ಬಿಟ್ರೆ 1400 ಮೆಗಾವ್ಯಾಟ್ ತಯಾರಾಗ್ತಾ ಇತ್ತು. ಸೊ ಸಾಮಾನ್ಯ ಜನಗಳಿಗೆ ವಿದ್ಯುತ್ ಅಂತಕ್ಕಂಥದ್ದೇ ಇರ್ಲಿಲ್ಲ. ಆದ್ರೆ ಸ್ವಾತಂತ್ರ್ಯ ಬಂದು 70 ವರ್ಷಗಳ ಆದ ನಂತರ ಏನು 130 ಕೋಟಿ ಜನಸಂಖ್ಯೆ ಇದೆ, ಇದರಲ್ಲಿ ಇವತ್ತಿಗೂ ಸುಮಾರು ಕೋಟ್ಯಾಂತರ ಜನತೆಗೆ ವಿದ್ಯುತ್ತು ಇನ್ನೂ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ ಸ್ನೇಹಿತರೆ, ಇವತ್ತು ವಿದ್ಯುತ್ ಅಂತಕ್ಕಂಥದ್ದು ಸಮಾಜದ ಒಂದು ಅವಿಭಾಜ್ಯ ಅಂಗ ಆಗಿದೆ. ನಾಗರಿಕತೆಗೆ ವಿದ್ಯುತ್ತು ಬೇಕೇ ಬೇಕು. ಅದು ಕೈಗಾರಿಕೆಗಳಾಗಿರ್ಬೋದು, ಕೃಷಿ ರಂಗ ಆಗಿರ್ಬೋದು, ಅಥವಾ ಸಾಮಾನ್ಯ ಜನತೆಗಾಗಿರ್ಬೋದು. ಪ್ರತಿಯೊಬ್ಬರಿಗೂ ವಿದ್ಯುತ್ ಇಲ್ದೇನೆ ಇವತ್ತು ಸಮಾಜದ ಚಟುವಟಿಕೆಗಳು, ದೇಶದ ಚಟುವಟಿಕೆಗಳು ಎಲ್ಲವೂ ಸ್ತಬ್ಧ ಆಗುತ್ತೆ. ಅಂದ್ರೆ ವಿದ್ಯುತ್ತು ಒಂದು ಸೇವಾ ವಲಯ. ಜನತೆಯ ಅವಶ್ಯಕತೆನ ಮನಗಂಡು ಬಿಟ್ಟು ಜನತೆಯ ತೆರಿಗೆ ಹಣದಿಂದ ವಿದ್ಯುತ್ ಉತ್ಪಾದನೆ, ವಿದ್ಯುತ್ ಟ್ರಾನ್ಸ್ಮಿಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಸಾರ್ವಜನಿಕ ವಲಯ ಇವತ್ತು ಇಡೀ ನಮ್ಮ ದೇಶದಲ್ಲಿದೆ. ಇವತ್ತು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದು, ಹಾಗೇನೆ ಪ್ರಸರಣ ಮಾಡ್ತಕ್ಕಂಥದ್ದು, ಹಾಗೇನೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು, ಇವು ಮೂರು ಇವತ್ತು ನಮಗೆ ಬಹಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಗಗಳಾಗಿದ್ದಾವೆ. ಇಲ್ಲಿ ಲಕ್ಷಾಂತರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಈ ಖಾಸಗೀಕರಣದ ನೀತಿಯಿಂದಾಗಿ ಈಗಾಗಲೇ ಕೊನೆಗೆ ಅವರು ಕನ್ಕ್ಲೂಡ್ ಮಾಡ್ತಾ ಸಮರ್ಸಿನ್ ಅವರು ಹೇಳಿದ್ರು, 2020 ವಿದ್ಯುತ್ ಮಸೂದೆ ಅಂತಾರ ಕೊರಟಿದ್ದಾರೆ 2003 ವಿದ್ಯುತ್ ಕಾಯ್ದೆಗೆ. ಸೊ ಇದು ಜಾರಿ ಆದ್ರೆ ಈಗಿನ ಸರ್ಕಾರಿ ನೌಕರರು ಯಾರಿದ್ದಾರೆ, ವಿದ್ಯುತ್ ಇಲಾಖೆಯಲ್ಲಿ ಯಾರು ಎಂಪ್ಲಾಯೀಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ, ಉತ್ಪಾದನೆಯಲ್ಲಿ ತೊಡಗಿದ್ದಾರೆ, ಅವರೆಲ್ಲರೂ ಖಾಸಗಿ ಕಂಪನಿಗಳ ನೌಕರರಾಗಬೇಕಾಗತ್ತೆ. ಅಂದ್ರೆ ಇಲ್ಲಿ ತನಕ ಅವರ ಉದ್ಯೋಗ ಭದ್ರತೆ ಇತ್ತು, ಸರ್ಕಾರಿ ನೌಕರರಾಗಿದ್ರು, ಸರ್ಕಾರದ ಅಧೀನದಲ್ಲಿತ್ತು. ಅವರ ಸೇವೆಗೆ ಅವರು ನಿವೃತ್ತಿ ಹೊಂದಿದ್ರೆ ಎಲ್ಲಾ ರೀತಿಯಾದಂತ ಸೇವಾ ಭದ್ರತೆಯನ್ನ ಪಡ್ಕೊಂಡು ಅವರು ನಿವೃತ್ತಿ ಆಗ್ತಾ ಇದ್ರು. ಆದ್ರೆ ಈಗ ಈ ಖಾಸಗೀಕರಣದ ಪರಿಣಾಮವಾಗಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ನೌಕರರು ಖಾಸಗಿ ಕಂಪನಿಗಳ ನೌಕರರಾಗುವಂತ ದಿನಗಳು ದೂರ ಇಲ್ಲ. ಸೊ ಖಾಸಗಿ ಕಂಪನಿಗಳ ನೌಕರರಾದ್ರೆ ಈಗ ಅವ್ರು ಪಡಿತಕ್ಕಂತ ಬೇರೆ ಬೇರೆ ವೇತನ ಆಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಅಥವಾ ನಿವೃತ್ತಿಯ ಒಂದು ಬೆನಿಫಿಟ್ಸ್ ಆಗಿರ್ಬೋದು, ಇದ್ಯಾವುದು ಅವ್ರಿಗೆ ಸಿಗೋದಿಲ್ಲ. ಪೆನ್ಷನ್ ಸಿಗೋದಿಲ್ಲ, ಬೋನಸ್ಸು ಸಿಗೋದಿಲ್ಲ. ಯಾಕಂದ್ರೆ ಖಾಸಗಿ ಉದ್ಯಮಿಪತಿಗಳು ಯಾಕೆ ಬರ್ತಾರ ಅವರು ವಿದ್ಯುತ್ ಕ್ಷೇತ್ರಕ್ಕೆ, ಯಾಕೆ ಬರ್ತಾ ಇದ್ದಾರೆ ಅವರು? ಇವತ್ತು 50% ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಇವತ್ತು ಕೈಗಾರಿಕಾಪತಿಗಳು ಬೆಳೆಸ್ಕೊಂಡಿದ್ದಾರೆ. ಮುಂಚೆ ಈ ಪರಿಸ್ಥಿತಿ ಇರಲಿಲ್ಲ. ಸರ್ಕಾರನೇ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇತ್ತು, ಅದನ್ನ ಟ್ರಾನ್ಸ್ಮಿಟ್ ಮಾಡ್ತಾ ಇತ್ತು, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇತ್ತು. ಸೊ ಎಲ್ಲಾ ವಿದ್ಯುತ್ ನೌಕರರು ಈ ಒಂದು ಬೇರೆ ಬೇರೆ ಇಲಾಖೆಗಳಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು, ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈಗ ಇವತ್ತು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದು, ಹಾಗೇನೆ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರೋದ್ರಿಂದ, ಇದು ಲಾಭದಾಯಕವಾಗಿ ಆಗಿರೋದ್ರಿಂದ ಇವತ್ತು ಖಾಸಗಿ ಉದ್ಯಮಿಪತಿಗಳು, ಕೈಗಾರಿಕಾಪತಿಗಳು ಅವರು ತಮ್ಮ ಲಾಭದ ಹಿತಾಸಕ್ತಿಗೋಸ್ಕರ ಇವತ್ತು ವಿದ್ಯುತ್ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಸೊ 2003 ಏನು ವಿದ್ಯುತ್ ಕಾಯ್ದೆ ಬಂತು, ಅದಕ್ಕೆ ತಿದ್ದುಪಡಿ ತಂದ್ರು. 1948 ಒಂದು ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತಂದ್ರು. ಸೊ ಇದೆಲ್ಲ ನಾವು ನೋಡ್ತಾ ಇದ್ರೆ ಅಂದ್ರೆ ಸಾರ್ವಜನಿಕ ವಲಯವಾಗಿರ್ತಕ್ಕಂಥದ್ದು, ಸೇವಾ ವಲಯವಾಗಿರ್ತಕ್ಕಂಥ ವಿದ್ಯುತ್ತನ್ನ ಇವತ್ತು ವ್ಯಾಪಾರದ ವಲಯವಾಗಿ ಮಾರ್ಪಾಟು ಮಾಡಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಕಂಪನಿಗಳಿದಾವೆ, ಆದ್ರೆ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥದ್ದು, ಸರ್ಕಾರದ ರೂಲ್ಸ್ ಒಳಪಟ್ಟಿರ್ತಕ್ಕಂಥದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಈ ಕಂಪನಿಗಳನ್ನ ಯಾರು ಬೇಕಾದ್ರೂ ಖಾಸಗಿ ಬಂಡವಾಳಶಾಹಿಗಳು, ಮಾಲೀಕರು ಕೊಂಡ್ಕೊಳ್ಬಹುದು, ಯಾರು ಬೇಕಾದ್ರೂ ಕೊಂಡ್ಕೊಳ್ಬಹುದು. ಇವತ್ತು ನಾವು IPL ನೋಡ್ತಾ ಇದೀವಿ. IPL ನಲ್ಲಿ ಬೇರೆ ಬೇರೆ ರಾಜ್ಯದ ಟೀಮ್ಗಳಿದಾವೆ. ಹೇಗೆ ಅಲ್ಲಿ ತಮಗೆ ಬೇಕಾದಂತ ಪ್ಲೇಯರ್ಸ್ನ ಅವರು ಬಿಡ್ ಮಾಡ್ತಾರೆ.
ಇಷ್ಟು ಲಕ್ಷ ಇಷ್ಟು ಕೋಟಿ ಅಂತ ಬಿಡ್ ಮಾಡಿ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. ನಾವು ನೋಡಿದ್ವಿ, ನಿಮ್ಗೆಲ್ಲ ಗೊತ್ತಿದೆ, ಕಬಡ್ಡಿ ಆ ರೀತಿ ಆಗಿದೆ, ಕ್ರಿಕೆಟ್ ಆ ರೀತಿ ಆಗಿದೆ. ಸೊ ಅದೇ ರೀತಿಯಲ್ಲಿ ಇವತ್ತು ವಿದ್ಯುತ್ ಸಹ ಇವತ್ತು ಪ್ರೈವೇಟ್ ಪ್ಲೇಯರ್ಸ್ಗೆ ಬಿಡ್ ಮಾಡಿ ಅವರು ಲಾಭ ಮಾಡ್ಕೊಳ್ಳುವಂತ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಅಥವಾ ಹಲವಾರು ರಾಜ್ಯ ಸರ್ಕಾರಗಳು ಇವತ್ತು ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾವೆ. ಸೊ ಖಾಸಗೀಕರಣ ಅಂತಕ್ಕಂಥದ್ದು ಇವತ್ತಿನ ಬಂಡವಾಳಶಾಹಿಗಳ ಲಾಭಕ್ಕೋಸ್ಕರ ಇದು ಅವ್ರಿಗೆ ಅನಿವಾರ್ಯ ಆಗಿರೋದ್ರಿಂದ ಸರ್ಕಾರ ಅವ್ರ ಹಿತಾಸಕ್ತಿನ ಪೂರೈಸೋದಕ್ಕೋಸ್ಕರ ಇವತ್ತು ಖಾಸಗೀಕರಣ ಮಾಡ್ತಾ ಇದೆ. ಯಾವ ಜನತೆ ಅವಶ್ಯಕತೆ ಇದಲ್ಲ, ಯಾವ ದುಡಿಯೋ ಜನತೆ, ಗ್ರಾಹಕರು ಅಥವಾ ನೌಕರರು ಯಾರು ಖಾಸಗೀಕರಣ ಮಾಡಿ ಅಂತ ಕೇಳಿಲ್ಲ. ಆದ್ರೆ ಖಾಸಗೀಕರಣ ಮಾಡಿ ಅಂತ ಕೇಳ್ತಾ ಇರೋದು ಈ ದೇಶದ ಬಂಡವಾಳಶಾಹಿಗಳು. ಅವ್ರ ಹತ್ರ ಇವತ್ತು ಅಪಾರ ಪ್ರಮಾಣದಲ್ಲಿ ಬಂಡವಾಳ ಶೇಖರಣೆ ಆಗಿದೆ. ಅವ್ರ ಹತ್ರ ಬಂಡವಾಳ ಏನ್ ಶೇಖರಣೆ ಆಗಿದೆ ಅದು ಇನ್ವೆಸ್ಟ್ ಮಾಡೋದಕ್ಕೆ, ಅದು ಉಪಯೋಗಿಸೋದಕ್ಕೆ ಅವ್ರಿಗೆ ಮಾರ್ಕೆಟ್ ಬೇಕು. ಸೊ ಆ ಮಾರ್ಕೆಟ್ ಅಂತಂದ್ರೆ ಇವತ್ತು ಪ್ರತಿಯೊಂದು ಸಾರ್ವಜನಿಕ ವಲಯಗಳನ್ನ ತಮ್ಮ ಹಿಡಿತಕ್ಕೆ, ತಮ್ಮ ಕಪಿಮುಷ್ಟಿಗೆ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಸತತ ನಿರಂತರವಾಗಿ 1990ರ ದಶಕದಿಂದ ಈ ಒಂದು ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಸೊ ಮೊಟ್ಟ ಮೊದಲಿಗೆ ನಮ್ಮ ದೇಶದಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ನೀತಿಗಳಿಗೆ ಅನುಗುಣವಾಗಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ನೀತಿಗಳನ್ನ ರೂಪಿಸ್ತು. ಹಾಗೇನೆ ತದನಂತರ ಬಂದಂತ ಬಿಜೆಪಿ ಸರ್ಕಾರ ಅದೇ ನೀತಿಗಳನ್ನ ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ವಿದ್ಯುತ್ ಕ್ಷೇತ್ರ ಅಷ್ಟೇ ಅಲ್ಲ ಸ್ನೇಹಿತರೆ, ಖಾಸಗೀಕರಣ ಮಾಡ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ರೈಲ್ವೆ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಆರೋಗ್ಯ ಶಿಕ್ಷಣ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಸೇವಾ ವಲಯ ಅಂತ ನಾವೇನು ಇಲ್ಲಿ ತನಕ ಬಹಳ ಮಹತ್ವದ್ದು ಸಾಮಾಜಿಕದ ಅವಶ್ಯಕತೆ ಇದೆ ಅಂತ ನಾವೇನು ಪರಿಗಣಿಸಿದೀವಿ. ಸೊ ಅಂತ ಒಂದು ಪ್ರತಿಯೊಂದು ಕ್ಷೇತ್ರವನ್ನ ಇವತ್ತು ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ. ಇವು ತುಂಬಾ ಲಾಭದಾಯಕವಾಗಿರ್ತಕ್ಕಂಥ ಸಾರ್ವಜನಿಕ ವಲಯಗಳು. ಇವತ್ತು ವಿದ್ಯುತ್ ಕ್ಷೇತ್ರ ಬಹಳ ಲಾಭದಾಯಕವಾಗಿರ್ತಕ್ಕಂಥದ್ದು, ರೈಲ್ವೆ ತುಂಬಾ ಲಾಭದಾಯಕವಾಗಿರ್ತಕ್ಕಂಥದ್ದು. ಸೊ ಬೇರೆ ಬೇರೆ ಸಾರ್ವಜನಿಕ ವಲಯಗಳು ತುಂಬಾ ಲಾಭದಾಯಕವಾಗಿ ನಡೀತಾ ಇದ್ದಾವೆ, ನವರತ್ನಗಳಂತ ನಾವು ಕರಿತೀವಿ. ಅಂಥದ್ದನ್ನು ಸಹ ಇವತ್ತು ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡಕ್ ಹೊರಟಿದೆ. ಕಲ್ಲಿದ್ದಲು ಗಣಿಗಳನ್ನ ಖಾಸಗೀಕರಣ ಮಾಡೋದಕ್ಕೆ ಹೋಗಿದೆ. ಸೊ ಪ್ರತಿಯೊಂದು ಕ್ಷೇತ್ರವನ್ನ ಇವತ್ತು ಖಾಸಗೀಕರಣ ಮಾಡ್ತಾ ಇದೆ. ಒಂದು ಕಾಲದಲ್ಲಿ ರಾಷ್ಟ್ರೀಕರಣ ಮಾಡ್ತು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ. ಸ್ವಾತಂತ್ರ್ಯ ಬಂದ ನಂತರ ಅಂದಿನ ಪ್ರಧಾನಮಂತ್ರಿಗಳು ಸಮಾಜದ ಅವಶ್ಯಕತೆ, ದೇಶದ ಅವಶ್ಯಕತೆಗೆ ಜನತೆಯ ತೆರಿಗೆ ಹಣದಿಂದ ಅವತ್ತು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೋರ್ ಇಂಡಸ್ಟ್ರೀಸ್, ಬೇಸಿಕ್ ಅಂಡ್ ಕೋರ್ ಇಂಡಸ್ಟ್ರೀಸ್ಗೆ ಅವರು ಬಂಡವಾಳ ಹೂಡಿದ್ರು. ಅದಕ್ಕೆ ಅದನ್ನು ಸಾರ್ವಜನಿಕ ವಲಯ, ಪಬ್ಲಿಕ್ ಸೆಕ್ಟರ್ಸ್ ಅಂತ ನಾವು ಕರಿತೀವಿ. ಸೊ ಅವತ್ತಿನ ದಿವಸ ಬಂಡವಾಳಶಾಹಿಗಳ ಹತ್ರ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಇರಲಿಲ್ಲ. ಅವ್ರಿಗೆ ತಕ್ಷಣಕ್ಕೆ ಲಾಭ ಬೇಕಾಗಿರೋದ್ರಿಂದ ಅವರು ಸಹ ಬಂಡವಾಳ ಹೂಡೋದಕ್ಕೆ ಆವತ್ತಿನ ಸಂದರ್ಭದಲ್ಲಿ ಸಿದ್ಧರಿರ್ಲಿಲ್ಲ. ಸೊ ಅಂತ ಒಂದು ಪರಿಸ್ಥಿತಿ ಒಳಗಡೆ ಜನತೆಯ ಹಣದಿಂದ ಅವತ್ತಿನ ಸರ್ಕಾರ ಬೇಸಿಕ್ ಅಂಡ್ ಕೀ ಇಂಡಸ್ಟ್ರಿಗಳನ್ನ ಪ್ರಾರಂಭ ಮಾಡ್ತು. ಅಲ್ಲಿ ಜನತೆಯ ಹಣವನ್ನ ಬಳಸ್ತು, ತೆರಿಗೆ ಹಣದಿಂದ ಕಟ್ಟಿರ್ತಕ್ಕಂಥದ್ದು. ಇವತ್ತು ದೇಶದಲ್ಲಿ ಇವತ್ತು ಆರ್ಥಿಕ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ ಇವತ್ತು ಸಾರ್ವಜನಿಕ ವಲಯಗಳು ಬಹಳ ಮಹತ್ವವಾದಂತ ಕೊಡುಗೆಯನ್ನ ನೀಡಿದೆ. ಈ ಪ್ರಮಾಣದಲ್ಲಿ ಲಾಭ ಪಡ್ಕೊಳ್ಳೋದಕ್ಕೆ, ಅಭಿವೃದ್ಧಿ ಸಾಧಿಸೋದಕ್ಕೆ ಇವರ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರ ಅವ್ರು ಬೆವರ ಹರಿಸಿದ್ದಾರೆ, ರಕ್ತ ಹರಿಸಿದ್ದಾರೆ, ದುಡಿದಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಸೊ ಅವರೆಲ್ಲರ ತ್ಯಾಗದಿಂದ ಇವತ್ತು ಇಡೀ ದೇಶದಲ್ಲಿ ಬಹಳ ದೊಡ್ಡ ಉದ್ಯಮಿಗಳಾಗಿ ಇವತ್ತು ಬೆಳೆದಿದೆ. ಇಂಥ ಒಂದು ಸಾರ್ವಜನಿಕ ವಲಯಗಳನ್ನ ಖಾಸಗೀಕರಣ ಮಾಡ್ತಾ ಇರೋದು ಈಗಾಗಲೇ ನಮ್ಮ ಅತಿಥಿ ಭಾಷಣಕಾರರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅದರ ವಿಷಯಗಳನ್ನ ನಮಗೆ ಮನಮುಟ್ಟೋ ತರ ಬಿಡಿಸಿ ಹೇಳಿದ್ದಾರೆ. ಇವತ್ತು ಬಂಡವಾಳಶಾಹಿಗಳ, ಕೈಗಾರಿಕಾಪತಿಗಳ ಹಿತಾಸಕ್ತಿಯಿಂದ ಅಂತ ಒಂದು ಕ್ರಮಗಳನ್ನ ಸರ್ಕಾರ ತಗೊಳ್ತಾ ಇದೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ, ಒರಿಸ್ಸಾದಲ್ಲಿ ಅಮೆರಿಕದ ಕಂಪನಿ ಏನು 1994ರಲ್ಲಿ ಅಲ್ಲಿ 100% ಖಾಸಗೀಕರಣ ಮಾಡ್ತು ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆಯನ್ನ. ಸೊ ಅಲ್ಲಿರ್ತಕ್ಕಂಥ ಸಂಪೂರ್ಣವಾಗಿ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆನ ಹಾಳು ಮಾಡಿ ಸಂಪೂರ್ಣವಾಗಿ ನಷ್ಟವನ್ನ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ ಅಲ್ಲಿ ಭ್ರಷ್ಟಾಚಾರ ಕೇಳಿ ಬಂತಿತ್ತು, ಇನ್ಎಫಿಷಿಯನ್ಸಿ ಇತ್ತು. ಅಂದ್ರೆ ಪ್ರೈವೇಟ್ ಕಂಪನಿಗಳು ಬಂದ್ರೆ ಬಹಳ ಚೆನ್ನಾಗಿ ಸೇವೆಯನ್ನ ಕೊಡ್ತಾರೆ, ಚೆನ್ನಾಗಿ ಗ್ರಾಹಕರ ಸಮಸ್ಯೆಗಳನ್ನ ಅಟೆಂಡ್ ಮಾಡಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತಕ್ಕಂಥ ಏನು ಒಂದು ಭ್ರಮೆನ ಸೃಷ್ಟಿ ಮಾಡಿತ್ತು ಸರ್ಕಾರ. ಆ ಭ್ರಮೆ ಸುಳ್ಳು ಅಂತಕ್ಕಂಥದ್ದು ಅಲ್ಲಿ ಒರಿಸ್ಸಾದಲ್ಲಿ ಇವತ್ತು ಸಾಬೀತಾಗಿದೆ. ಅಲ್ಲಿ ಭ್ರಷ್ಟಾಚಾರ, ಅವ್ಯವಹಾರ ಹಾಗೇನೆ ಇನ್ಎಫಿಷಿಯನ್ಸಿಯಿಂದ ಅಲ್ಲಿ ವಿದ್ಯುತ್
ಡಿಸ್ಟ್ರಿಬ್ಯೂಷನ್ ಸಂಪೂರ್ಣವಾಗಿ ಸರ್ವನಾಶವಾಗಿ ದಿವಾಳಿ ಎದ್ದಿದೆ. ಸೊ ಇದು ಈಗಾಗಲೇ ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಖಾಸಗೀಕರಣ ಮಾಡೋದ್ರ ಮೂಲಕ ಏನ್ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಈಗಾಗಲೇ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಅಲ್ಲಿ ನಮ್ಮ ದೇಶದ ಕೈಗಾರಿಕಾಪತಿಗಳಾಗಿರ್ತಕ್ಕಂಥ ಟಾಟಾರವರು ಒಂದು ವಿದ್ಯುತ್ ಕಂಪನಿ ನಡೆಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ವಿದ್ಯುತ್ ನೌಕರರಿಗೆ ಯಾವುದೇ ರಿಟೈರ್ಮೆಂಟ್ ಬೆನಿಫಿಟ್ ಕೊಡಲ್ಲ, ನೀವೇನ್ ಮಾಡ್ತಾರೋ ಮಾಡ್ಕೊಳ್ಳಿ, ನನಗೆ ಸಂಬಂಧ ಇಲ್ಲ ಅನ್ನುವಂತ ಒಂದು ಮಾತನ್ನ ಈಗಾಗಲೇ ಹೇಳ್ತಾ ಇದ್ದಾರೆ. ಈಗ ಉತ್ತರ ಪ್ರದೇಶದಲ್ಲಿ ಏನ್ ಖಾಸಗೀಕರಣ ಮಾಡೋದು ಕೊಟ್ಟಿದ್ದಾರೆ ಅಲ್ಲಿನ ಸರ್ಕಾರ, ಅದ್ರ ವಿರುದ್ಧ ವಿದ್ಯುತ್ ನೌಕರರು, ಇಂಜಿನಿಯರ್ಸು ಬಹಳ ದಿಟ್ಟವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ ತಿಂಗಳು ಈ ದೇಶದ ಸ್ವತಂತ್ರಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂತ ಮಹಾನ್ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಅಲ್ಲಿ ವಿದ್ಯುತ್ ನೌಕರರು ಶೈಲೇಂದ್ರನಾಥ್ ದುಬೆ ಅವರ ನಾಯಕತ್ವದಲ್ಲಿ ಭಗತ್ ಸಿಂಗ್ ರವರಿಗೆ ಗೌರವ ಸಲ್ಲಿಸೋದಕ್ಕೆ ಅಲ್ಲಿ ಸಭೆ ಸೇರಿದಂತ ಸಂದರ್ಭದಲ್ಲಿ ನೂರಾರು ವಿದ್ಯುತ್ ನೌಕರರು, ಇಂಜಿನಿಯರ್ಸು ಅವರೆಲ್ಲರೂ ಸೇರಿಬಿಟ್ಟು ಸಭೆ ಮಾಡ್ತಾ ಇದ್ರು. ಆ ಸಭೆ ನಡೆಯುವಂತ ಸಂದರ್ಭದಲ್ಲಿ ನೂರಾರು ಜನ ಪೊಲೀಸರು ಅಲ್ಲಿ ಮುತ್ತಿಗೆ ಹಾಕಿ ಅಲ್ಲಿರ್ತಕ್ಕಂಥ ನಾಯಕರನ್ನ, ವಿದ್ಯುತ್ ವಲಯದ ನಾಯಕರನ್ನ, ಸಂಘಟನೆಯ ನಾಯಕರನ್ನ ಅಲ್ಲಿ ಬಂಧಿಸಿದ್ರು. ಯಾಕೆ ಬಂಧಿಸಿದ್ರು? ಸೊ ಅಲ್ಲಿರ್ತಕ್ಕಂಥ ಎಲ್ಲಾ ಸಂಘಟನೆಗಳು, 18 ವಿದ್ಯುತ್ ನೌಕರರ ಸಂಘಟನೆಗಳು ಒಟ್ಟಾಗಿ ಒಂದು ಸಮಿತಿನ ರಚಿಸಿಕೊಂಡು ವಿದ್ಯುತ್ ಖಾಸಗೀಕರಣದ ವಿರುದ್ಧ ಅವರು ಸಮರ ಸಾರಿದ್ದಾರೆ, ಯುದ್ಧ ಸಾರಿದ್ದಾರೆ. ನಮಗೆ ಖಾಸಗೀಕರಣ ಬೇಡ, ನಮ್ಗೆ ಖಾಸಗೀಕರಣಕ್ಕೆ ಒಪ್ಪಿಗೆ ಇಲ್ಲ ಅನ್ನುವಂತ ಒಂದು ದಿಟ್ಟ ಕೂಗನ್ನ, ಧ್ವನಿಯನ್ನ ಆ ನೌಕರರು ಎತ್ತಿದ್ದಾರೆ. ಸೊ ಆ ಒಂದು ಹೋರಾಟವನ್ನ ಸೆದೆ ಬಡಿಯೋದಕ್ಕೆ ಅಲ್ಲಿನ ರಾಜ್ಯ ಸರ್ಕಾರ, ಯುಪಿಯ ರಾಜ್ಯ ಸರ್ಕಾರ, ಬಿಜೆಪಿ ಸರ್ಕಾರ ಅವರ ನಾಯಕರನ್ನ ಬಂಧಿಸ್ತು. ಅಷ್ಟೇ ಅಲ್ಲ, ಅವರು ಮುಷ್ಕರ ಮಾಡಿದ್ರೆ ನಿಮ್ ಮೇಲೆ ನಾವು ಎಸ್ಮ ಹಾಕ್ತಿವಿ, ನಿಮ್ಮನ್ನ ಬಂಧಿಸ್ತೀವಿ, ನಿಮ್ ಹೋರಾಟನ ಸದೆ ಬೆಡ್ತೀವಿ ಅನ್ನುವಂತ ಒಂದು ರೀತಿಯಲ್ಲಿ ಇವತ್ತು ಅಲ್ಲಿನ ಸರ್ಕಾರ ವರ್ತನೆ ಮಾಡ್ತಾ ಇದೆ. ಸ್ನೇಹಿತರೆ, ಇದು ಇವತ್ತು ಇಡೀ ದೇಶದ ಲಕ್ಷಾಂತರ ವಿದ್ಯುತ್ ನೌಕರರು, ದೇಶದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು ಇದನ್ನ ಉಗ್ರವಾಗಿ ಪ್ರತಿಭಟಿಸಿ ಖಂಡಿಸ್ಬಿಟ್ಟು ಅಲ್ಲಿ ಏನ್ ವಿದ್ಯುತ್ ನೌಕರನ ನಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ, ಅವರ ಹೋರಾಟವನ್ನು ಸದೆ ಬಡಿಯಕ್ಕೆ ಹೋಗ್ತಾ ಇದ್ದಾರೆ. ಅದನ್ನ ಖಂಡಿಸ್ಬಿಟ್ಟು ಇವತ್ತಿನ ದಿವಸ ಇಡೀ ದೇಶಾದ್ಯಂತ ಬಹಳ ಯಶಸ್ವಿಯಾಗಿ ಪ್ರತಿಭಟನೆಗಳಾಗಿದ್ದಾವೆ. ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಖಾಸಗೀಕರಣ ನೀತಿಗಳಿಗೆ ನಾವು ನಮ್ಮ ಹೋರಾಟದ ಮೂಲಕ ಅದನ್ನ ಸೋಲಿಸ್ತೀವಿ, ಅದನ್ನ ಒಪ್ಕೊಳ್ಳಲ್ಲ ಅನ್ನುವಂತ ಒಂದು ಇವತ್ತು ಸಂದೇಶವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ರವಾನಿಸಿದ್ದಾರೆ. ಸ್ನೇಹಿತರೆ, ಏನಿವತ್ತು 2003 ವಿದ್ಯುತ್ ಕಾಯ್ದೆಗೆ ಮತ್ತೆ ಇವತ್ತು 2020 ಒಂದು ಡ್ರಾಫ್ಟ್ ರೆಡಿ ಆಗಿದೆ. ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಕೇಂದ್ರ ಸರ್ಕಾರ ಮಂಡಿಸೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿತ್ತು, ಆದ್ರೆ ಅದನ್ನ ಮಾಡಿಲ್ಲ. ಆದ್ರೆ ಬದಲಿಗೆ ಇವತ್ತು ಇಡೀ ದೇಶದಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆಗೆ ಚಾಲನೆ ನೀಡಿ ಆದಷ್ಟು ತ್ವರಿತ ಗತಿಯಲ್ಲಿ, ಆದಷ್ಟು ಬೇಗ ಇಡೀ ದೇಶದಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡ್ತಕ್ಕಂತ ಒಂದು ಹುನ್ನಾರವನ್ನ ಕೇಂದ್ರ ಮತ್ತು ಹಲವಾರು ರಾಜ್ಯ ಸರ್ಕಾರಗಳು ಇವತ್ತು ಹೊಂದಿದಾವೆ. ಇದು ಎಲ್ಲಾ ವಿದ್ಯುತ್ ನೌಕರರಿಗೆ, ಇಂಜಿನಿಯರ್ಸ್ಗೆ, ಮತ್ತೆ ವಿದ್ಯುತ್ ಸಬ್ಸ್ಟೇಷನ್ಗಳಲ್ಲಿ ಕೆಲಸ ಮಾಡ್ತಕ್ಕಂತ ಗುತ್ತಿಗೆ ಕಾರ್ಮಿಕರು, ಸ್ಟೇಷನ್ ಆಪರೇಟರ್ಸ್, ಹೆಲ್ಪರ್ಸ್, ಡಾಟಾ ಆಪರೇಟರ್ಸ್, ಲೈನ್ಮೆನ್ಗಳು, ಮೀಟರ್ ಲೀಡರ್ಸ್, ಪ್ರತಿಯೊಬ್ಬರಿಗೆ, ಗುತ್ತಿಗೆ ಕಾರ್ಮಿಕರಿಗಾಗಿರ್ಬೋದು, ಹಾಗೇನೆ ರೆಗ್ಯುಲರ್ ಎಂಪ್ಲಾಯೀಸ್ ಇಂಜಿನಿಯರ್ಸ್ಗಾಗಿರ್ಬೋದು, ಪ್ರತಿಯೊಬ್ಬರ ಭವಿಷ್ಯಕ್ಕೆ ಇದು ಮಾರಕವಾಗಿರ್ತಕ್ಕಂಥದ್ದು. ಅವ್ರ ಕುಟುಂಬಗಳು ಯಾವತ್ತು ಬೀದಿ ಪಾಲಾಗ್ತವೆ, ನೌಕರರು ಯಾವತ್ತು ಬೀದಿ ಪಾಲಾಗ್ತಾರೆ ಗೊತ್ತಿಲ್ಲ ಅಂತ ಒಂದು ಮಾರಕವಾಗಿರ್ತಕ್ಕಂಥ ನೀತಿಯನ್ನ ನಮ್ಮ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇವತ್ತು ತರ್ತಾ ಇದ್ದಾವೆ. ಸೊ ಇವತ್ತಿನ ದಿನ ನಾವು ಇಡೀ ದೇಶಾದ್ಯಂತ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹ ನಾವು ಎಲ್ಲ ರೆಗ್ಯುಲರ್ ಎಂಪ್ಲಾಯೀಸು, ಇಂಜಿನಿಯರ್ಸು, ಹಾಗೇನೆ ಗುತ್ತಿಗೆ ಕಾರ್ಮಿಕರು ಒಟ್ಟಿಗೆ ಜೊತೆ ಸೇರಿ ಈ ಖಾಸಗೀಕರಣ ನೀತಿಯ ವಿರುದ್ಧ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ. ಸೊ ಸ್ನೇಹಿತರೆ, ಈಗಾಗಲೇ ನಾವು ಸಾಕಷ್ಟು ಸಮಯ ತಗೊಂಡಿದ್ದೀವಿ. ಸೊ ರೈತರಿಗೆ, ಸಾಮಾನ್ಯ ಜನಗಳಿಗೆ ವಿದ್ಯುತ್ ಖಾಸಗೀಕರಣದಿಂದ ತೊಂದರೆ ಆಗುತ್ತೆ. ನಮ್ಮ ಭಾಷಣಕಾರರು ಹೇಳ್ತಾ ಕೆಲವು ಉದಾಹರಣೆಗಳು ಕೊಟ್ಟು ಹೇಳಿದ್ರು. ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥದ್ದು ಏನಿದೆ, ಇದು
ಎಷ್ಟೋ ಕಾಂಟ್ರಾಕ್ಟರ್ಗಳು ಬರ್ತವೆ, ಎಷ್ಟೋ ಪ್ರೈವೇಟ್ ಏಜೆನ್ಸಿಗಳು ಬರ್ತಾರೆ. ಅವ್ರಿಗೆ ಒಂದು ಏರಿಯಾದಲ್ಲಿ ಅದು ಲಾಭದಾಯಕವಾಗಿಲ್ಲ, ಅಲ್ಲಿ ಅವ್ರಿಗೆ ವ್ಯಾಪಾರ ಆಗ್ತಾ ಇಲ್ಲ ಅಂದ್ರೆ ಆ ಎಂಟೈರ್ ಏರಿಯಾಗೆ, ಆ ಸಂಪೂರ್ಣ ಬಡಾವಣೆಗೆ ವಿದ್ಯುತ್ ಸರಬರಾಜು ನಿಲ್ಲಿಸ್ಬಿಡ್ತಾರೆ. ಅವರು ವಿದ್ಯುತ್ನ ಕಟ್ ಮಾಡ್ತಾರೆ, ವಿದ್ಯುತ್ ಕೊಡೋದಿಲ್ಲ. ಬಡ ಜನಗಳಿಗೆ ತೊಂದರೆ ಆಗಿ ಒಂದು ತಿಂಗಳು ವಿದ್ಯುತ್ ಬಿಲ್ ಕಟ್ಟಕ್ ಆಗಿಲ್ಲ ಅಂದ್ರೆ 1 ತಿಂಗಳು 2 ತಿಂಗಳು ಬಿಟ್ಟು ವಿದ್ಯುತ್ ಬಿಲ್ ಕಟ್ತಾರೆ ಅವರು. ಸರ್ಕಾರಕ್ಕೆ ನಾವು ಹೇಳ್ಕೋಬಹುದು, ಸರ್ಕಾರಕ್ಕೆ ಕೇಳ್ಬೋದು, ಇಂಜಿನಿಯರ್ಸ್ಗೆ ನಾವು ಲೈನ್ಮೆನ್ಗಳಿಗೆ ರಿಕ್ವೆಸ್ಟ್ ಮಾಡ್ಕೋಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ಆತರ ಯಾವ ರಿಕ್ವೆಸ್ಟ್ಗೂ ಬೆಲೆ ಇರೋದಿಲ್ಲ. ಜನಗಳ ನೋವಿಗೆ, ಅವ್ರ ಕಷ್ಟಕ್ಕೆ ಯಾವ ಬೆಲೆ ಇರೋದಿಲ್ಲ. ಈಗಾಗ್ಲೇ ನಾವು ನೋಡ್ತಾ ಇದೀವಿ, ನೀವು LPG ಸಿಲಿಂಡರ್ ತಗೊಳ್ಬೇಕು ಅಂತಂದ್ರೆ ನಿಮ್ಗೆ ಸಬ್ಸಿಡಿ ಇದೆ. ನಿಮ್ಗೆ ಸಬ್ಸಿಡಿ ಯಾವಾಗ ಬರುತ್ತೆ? ನೀವು ಪೂರ್ತಿ ದುಡ್ಡು ಕೊಟ್ಟು ತಗೊಂಡ ನಂತರ ನಿಮ್ಮ ಬ್ಯಾಂಕಿಗೆ ಸಬ್ಸಿಡಿ ಬರುತ್ತೆ. ಇದನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಜಾರಿ ಮಾಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ. ಯಾಕೆ ಇದನ್ನ ಜಾರಿ ಮಾಡ್ತಾ ಇದ್ದಾರೆ? ಸೊ ಈ ಮುಂದಿನ ದಿನಗಳಲ್ಲಿ ಈ ಸಬ್ಸಿಡಿನ ತೆಗಿಬೇಕು, ಈ ರಿಯಾಯಿತಿಗಳನ್ನ ತೆಗಿಬೇಕು. ಜನಗಳು ಪೂರ್ತಿ ಹಣವನ್ನ ಕೊಡೋ ತರ ಆಗ್ಬೇಕು, ಕೊಟ್ಟು ಅವ್ರು ಖರೀದಿ ಮಾಡೋ ತರ ಆಗ್ಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಇಂಥ ಒಂದು ಪ್ರಕ್ರಿಯೆಗಳನ್ನ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ. ಸೊ ನಿಮಗೆ ವಿದ್ಯುತ್ ನಿಮ್ ಮನೆಗೆ ಬೇಕು, ನೀವು ಬಳಕೆ ಮಾಡ್ಬೇಕು ಅಂತಂದ್ರೆ ನಿಮ್ ಮನೆಗೆ ಪ್ರೀಪೇಯ್ಡ್ ಮೀಟರ್ಗಳು ಬರುತ್ತೆ ಮುಂದಿನ ದಿನಗಳಲ್ಲಿ. ಹೇಗೆ ನೀವು ಪ್ರೀಪೇಯ್ಡ್ ಮೊಬೈಲ್ ಕರೆನ್ಸಿ ಹಾಸ್ಕೊಳ್ತೀರಿ, ಅದೇ ತರ ಈಗಾಗಲೇ ಟಿವಿಗೂ ಬಂದಿದೆ. ನೀವು ದುಡ್ಡು ಕೊಟ್ರೆ ಪ್ರೀಪೇಯ್ಡ್ ಮುಂಚೆನೆ ನೀವು ಟಿವಿ ನೋಡ್ಬೋದು. ಇಲ್ಲಾಂದ್ರೆ ನೀವು ಟಿವಿ ನೋಡಕ್ಕಾಗಲ್ಲ, ಚಾನೆಲ್ ನೋಡಕ್ಕಾಗಲ್ಲ. ಆ ರೀತಿ ವಿದ್ಯುತ್ ಸಹ ಬರುತ್ತೆ. ಅಂದ್ರೆ ಪ್ರತಿಯೊಂದು ಇವತ್ತು ಸರ್ಕಾರದ ಜವಾಬ್ದಾರಿ ಏನಿತ್ತು, ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ಭದ್ರತೆ, ಸಾಮಾಜಿಕ ವೆಲ್ಫೇರ್ ಅಂತ ಏನ್ ಹೇಳ್ತೀವಿ, ಅದೆಲ್ಲವುದು ಕೇಂದ್ರ ರಾಜ್ಯ ಸರ್ಕಾರಗಳು ತಿಲಾಂಜಲಿ ಇಡ್ತವೆ. ನೀವು ನಿಮ್ಮ ಹತ್ರ ಹಣ ಇದ್ರೆ ನೀವು ಖರೀದಿ ಮಾಡಿ, ನಿಮ್ಮ ಹತ್ರ ಹಣ ಇದ್ರೆ ನೀವು ಬಳಸ್ಕೊಳ್ಳಿ, ಇಲ್ಲಾಂದ್ರೆ ನಿಮಗೆ ಆ ಯೋಗ್ಯತೆ ಇಲ್ಲ ಅಂದ್ರೆ ನೀವು ಬಳಸ್ಕೊಳಕ್ಕಾಗಲ್ಲ. ಅಂದ್ರೆ ಹಣ ಇದ್ರೆ ನೀವು ಬದುಕಿ, ಹಣ ಇಲ್ಲ ಅಂದ್ರೆ ನೀವು ಸಾಯಿರಿ. ಇಂಥ ಒಂದು ಪರಿಸ್ಥಿತಿಯನ್ನ ಯೂಸ್ ಅಂಡ್ ಥ್ರೋ ಅಂದ್ರೆ ಜನಗಳು ಇವತ್ತೇನು ಬಳಕೆ ಮಾಡ್ಕೊಳ್ಳೋದಕ್ಕೆ ದುಡ್ಡು ಕಟ್ಟಬೇಕು. ನೀವು ದುಡ್ಡು ಕಟ್ಟಲ್ಲ ಅಂದ್ರೆ ಬಳಕೆ ಮಾಡ್ಕೊಳಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿನ ಇವತ್ತು. ಇವತ್ತು ವಿದ್ಯುತ್ತು ಇದು ಸೇವೆ, ಇದು ಸಮಾಜದ ಅವಶ್ಯಕತೆ ಆಗಿರ್ತಕ್ಕಂಥದ್ದು, ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಉತ್ಪಾದನೆ ಮಾಡೋದಕ್ಕೆ ಅಥವಾ ಟ್ರಾನ್ಸ್ಮಿಷನ್ ಮಾಡೋದಕ್ಕೆ, ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಎಷ್ಟೇ ವೆಚ್ಚ ಆದ್ರೂ ಜನಗಳು ಕೊಂಡ್ಕೊಳ್ಳೋ ರೀತಿಯಲ್ಲಿ, ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ದರಗಳು ನಿಗದಿ ಆಗುತ್ತೆ ಸರ್ಕಾರದ ಅಧೀನದಲ್ಲಿದ್ರೆ. ಆದ್ರೆ ಖಾಸಗಿ ಕಂಪನಿಗಳ ಅವರ ಹಿಡಿತಕ್ಕೆ ಬಂದ್ರೆ, ಖಾಸಗೀಕರಣ ಆದ್ರೆ, ಖಾಸಗಿ ಕಂಪನಿಗಳು ಅವ್ರಿಗೆ ಬೇಕಾದಂತ ಲಾಭದ ತಾರೀಫ್ನ, ಲಾಭದ ದರವನ್ನು ಅವರು ನಿಗದಿ ಮಾಡ್ಕೊಳ್ತಾರೆ. ಈಗಾಗಲೇ ರೈಲ್ವೆ ಇಲಾಖೆಯಿಂದ ಸುಮಾರು 150 ಖಾಸಗಿ ಟ್ರೈನ್ಗಳು ಬರ್ತವೆ ಮುಂದಿನ ದಿನಗಳಲ್ಲಿ. 109 ರೂಟ್ಗಳಲ್ಲಿ ಖಾಸಗಿ ಟ್ರೈನ್ಗಳನ್ನ ಬಿಡೋದಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಸೊ ಅವರು ತಮಗೆ ಬೇಕಾದ ರೀತಿಯಲ್ಲಿ ದರಗಳನ್ನ ನಿಗದಿ ಮಾಡ್ತಾರೆ ಪ್ರಯಾಣ ಮಾಡೋದಕ್ಕೆ. ಇವತ್ತು ನಾವು ವಿಮಾನದಲ್ಲಿ ಇವತ್ತು ಹೋಗ್ಬೇಕಂದ್ರೆ 15,000 ಕೊಡ್ಬೇಕು, ಆ ರೀತಿ ದರ ನಿಗದಿ ಆಗುತ್ತೆ. ಅಂದ್ರೆ ವ್ಯಾಪಾರ ಮುಖ್ಯ, ಲಾಭ ಮುಖ್ಯ. ಸೊ ಲಾಭಕ್ಕೋಸ್ಕರ ಇವತ್ತು ವಿದ್ಯುತ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಸ್ನೇಹಿತರೆ, ಇವತ್ತು ಗ್ರಾಹಕರಿಗೆ, ರೈತರಿಗೆ ಏನು ರಿಯಾಯಿತಿ ದರದಲ್ಲಿ ಉಚಿತ ವಿದ್ಯುತ್ ಸಿಗ್ತಾ ಇತ್ತು, ರಿಯಾಯಿತಿಯಲ್ಲಿ ಸಿಗ್ತಾ ಇತ್ತು ವಿದ್ಯುತ್ತು, ಅದು ಯಾವುದು ಮುಂದಿನ ದಿನಗಳಲ್ಲಿ ಸಿಗಲ್ಲ. ಪ್ರತಿಯೊಂದು ದುಬಾರಿ ಆಗುತ್ತೆ, ಪ್ರತಿಯೊಂದು ದುಬಾರಿ ಆಗುತ್ತೆ, ಸಾಮಾನ್ಯ ಜನಗಳಿಗೆ ಕೊಂಡ್ಕೊಳಕ್ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿನ ಇವತ್ತು ನಮ್ಮ ರಾಜ್ಯ ಕೇಂದ್ರ ಸರ್ಕಾರಗಳು ತರ್ತಾ ಇದಾವೆ. ಇದು 2020 ಏನು ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತರ್ತಾ ಇದ್ರೆ, ಡ್ರಾಫ್ಟ್ ಇದೆ, ಅದನ್ನ ನಾವು ಸಂಪೂರ್ಣವಾಗಿ ವಿರೋಧ ಮಾಡಬೇಕು. ನಿಮ್ಮ ಏರಿಯಾದಿಂದ ಲಾಭ ಬರಲ್ಲ ಅಂದ್ರೆ ಕಟ್ ಮಾಡ್ತಾರೆ ಕಂಪ್ಲೀಟ್ ವಿದ್ಯುತ್ ಸಪ್ಲೈನ. ಹಾಗೇನೆ ನೀವು ಪ್ರೀಪೇಯ್ಡ್ ಮುಂಚೆನೆ ನೀವು ಬಳಕೆ ಮಾಡ್ಬೇಕಂದ್ರೆ ಹಣ ಹಾಕ್ಬೇಕು. ಸೊ ಇಂಥ ಒಂದು ಮಾರಕವಾಗಿರ್ತಕ್ಕಂಥ ಕ್ರಮಗಳು, ನೀತಿಗಳು ವಿದ್ಯುತ್ ಕ್ಷೇತ್ರದಲ್ಲಿ ಬರ್ತಾ ಇದಾವೆ. ಇದೆಲ್ಲವನ್ನ ವಿರೋಧಿಸೋದಕ್ಕೆ ನಾವು ತಯಾರಾಗಬೇಕಾಗಿದೆ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇಡೀ ಕರ್ನಾಟಕದಾದ್ಯಂತ, ಇಡೀ ದೇಶಾದ್ಯಂತ ಲಕ್ಷಾಂತರ ಗುತ್ತಿಗೆ ಕಾರ್ಮಿಕರು ಇವತ್ತು ವಿದ್ಯುತ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಕರ್ನಾಟಕದಲ್ಲಿ 20-25 ವರ್ಷಗಳಿಂದ 800 ರೂಪಾಯಿಗೆ, 1000 ರೂಪಾಯಿಗೆ, 1200 ರೂಪಾಯಿಗೆ ಅವರು ಕೆಲಸ ಪ್ರಾರಂಭ ಮಾಡಿದ್ರು. ಸ್ಟೇಷನ್ ಆಪರೇಟರ್ಸ್, ಹೆಲ್ಪರ್ಸ್ ಆಗಿ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸಾವಿರಾರು ಜನ ಇದ್ದಾರೆ. ಸೊ ಸರ್ಕಾರದ ಒಂದು ಇಲಾಖೆಯಲ್ಲಿ ನಾವು ಕೆಲಸ ಮಾಡಿದ್ರೆ ನಮ್ಮ ಜೀವನಕ್ಕೊಂದು ಭವಿಷ್ಯ ಸಿಗುತ್ತೆ, ಭದ್ರತೆ ಸಿಗುತ್ತೆ, ನಮ್ಮ ಸೇವೆ ಕಾಯಂ ಆಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಿಂದ
25 ವರ್ಷಗಳ ಕಾಲ ಅವರು ತಮ್ಮ ಯೌವನವನ್ನ, ತಮ್ಮ ಅನುಭವವನ್ನ ಎಲ್ಲದನ್ನು ವಿದ್ಯುತ್ ಇಲಾಖೆಗೋಸ್ಕರ ದಾರಿ ಎರೆದಿದ್ದಾರೆ. ಆದ್ರೆ ಇವತ್ತು ಅತ್ಯಂತ ಶೋಷಿತರಂದ್ರೆ ಗುತ್ತಿಗೆ ಕಾರ್ಮಿಕರು, ದಿನಗೂಲಿ ಕಾರ್ಮಿಕರು. ಇವತ್ತು ಅವ್ರಿಗೆ ಅತ್ಯಂತ ಕಡಿಮೆ ಕನಿಷ್ಠ ವೇತನ ಸಿಗ್ತಾ ಇದೆ. ಸರ್ಕಾರ ಒಂದು ಕನಿಷ್ಠ ವೇತನ ನಿಗದಿ ಮಾಡಿದೆ, ಅದನ್ನ ಗುತ್ತಿಗೆದಾರರು ಕೊಡ್ತಾ ಇಲ್ಲ. PF ಕೊಡಲ್ಲ, ಬೋನಸ್ ಕೊಡಲ್ಲ. ಸೊ ಅವರು ಜೀವನ ಮಾಡೋದು ಬಹಳ ಕಷ್ಟ ಆಗ್ತದೆ, ಅವ್ರ ಕುಟುಂಬ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತದೆ. ವಿದ್ಯಾಭ್ಯಾಸ ಅವ್ರ ಮಕ್ಕಳಿಗೆ ಕೊಡ್ಸೋದಾಗ್ಲಿ, ಆರೋಗ್ಯ ನೋಡ್ಕೊಳ್ಳೋದಾಗ್ಲಿ, ಅಥವಾ ಅವರ ಪ್ರತಿ ತಿಂಗಳು ತಮ್ಮ ಕುಟುಂಬಕ್ಕೆ ಬೇಕಾಗಂತ ವೆಚ್ಚವನ್ನ ಭರಿಸೋದಕ್ಕೆ ಅವ್ರು ಸಿಗ್ತಕ್ಕಂತ ವೇತನದಲ್ಲಿ ಸಾಧ್ಯ ಇಲ್ಲ. ಇವರು ಶೋಷಿತರಾಗಿದ್ದಾರೆ. ಸೊ 20 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ನಾವು ಗುತ್ತಿಗೆ ನೌಕರನ್ನ, ಗುತ್ತಿಗೆ ಕಾರ್ಮಿಕರನ್ನ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡಿ, KPTCL ಇರ್ಬೋದು, GESCOM ಇರ್ಬೋದು, ಡಾಟಾ ಆಪರೇಟರ್ಸ್ ಆಗಿರ್ಬೋದು, ಲೈನ್ಮೆನ್ಗಳಾಗಿರ್ಬೋದು, ಮೀಟರ್ಸ್ ಆಗಿರ್ಬೋದು. ಸೊ ಈ ತರ ಎಲ್ಲಾ ಗುತ್ತಿಗೆ ನೌಕರನ್ನ ನಾವು ಸಂಘಟನೆ ಮಾಡಿ ಅವರ ನ್ಯಾಯಯುತ ಬೇಡಿಕೆಗಳಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಸೊ ಎಷ್ಟೋ ಕಡೆ ನಮ್ಮ ಹೋರಾಟದ ಮೂಲಕ ಇವತ್ತು ನೌಕರರು PF ಪಡ್ಕೊಂಡಿದ್ದಾರೆ, ಕನಿಷ್ಠ ವೇತನ ಪಡ್ಕೊಂಡಿದ್ದಾರೆ, ಹಾಗೇನೆ ಬೇರೆ ಬೇರೆ ಸೌಲಭ್ಯಗಳನ್ನ ಇವತ್ತು ಪಡಿತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರ ಕಾಯ್ಮಾತಿಗೋಸ್ಕರ ನಾವು ಹೋರಾಟ ಮಾಡಿ ಕಾನೂನಿನ ಸಹಾಯ ಪಡ್ಕೊಂಡು ಇವತ್ತು ಲೇಬರ್ ಕೋರ್ಟ್ಗಳಲ್ಲಿ, ಹೈಕೋರ್ಟ್ಗಳಲ್ಲಿ ಕೇಸ್ ನಡೀತಾ ಇದೆ. ಸೊ ಬೆಂಗಳೂರಿನ ಒಂದು ಲೇಬರ್ ಕೋರ್ಟ್ ಅಲ್ಲಿ ಇವತ್ತು KPTCL ಗುತ್ತಿಗೆ ಕಾರ್ಮಿಕರ ಸೇವೆಯನ್ನ ಕಾಯಂ ಮಾಡ್ಬೇಕು ಅಂತೇಳಿ ಮೊಟ್ಟ ಮೊದಲಿಗೆ ತೀರ್ಪು ನಮ್ಮ ಸಂಘದ ಪರವಾಗಿ ಬಂದಿದೆ. ಇದು ನೌಕರರ ಹೋರಾಟಕ್ಕೆ ಸಂದ ಜಯ. ಕಳೆದ 20 ವರ್ಷಗಳಿಂದ ನಾವು ಹೋರಾಟ ಮಾಡಿ ಗಳಿಸ್ಕೊಂಡಿರ್ತಕ್ಕಂಥ ವಿಜಯ ಇದು. ಆ ಒಂದು ಕೇಸ್ ಇವತ್ತು ಹೈಕೋರ್ಟ್ ಅಲ್ಲಿ ಇದೆ. ಸೊ ಸ್ನೇಹಿತರೆ, ನಮ್ಮ ಒಂದು ಸಂಘಟನೆಯಿಂದ AIUTC AIPF ನಾಯಕತ್ವದಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಗುತ್ತಿಗೆ ನೌಕರನ್ನ ಸಂಘಟನೆ ಮಾಡಿ ರಾಜ್ಯರಹಿತವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ, ನಮ್ಮ ಸೇವೆಯನ್ನ ಕಾಯಂ ಮಾಡಬೇಕು, ನಮಗೆ ಭದ್ರತೆ ಕಲ್ಪಿಸ್ಬೇಕು, ಮತ್ತೆ ಎಲ್ಲಾ ಕಾನೂನುಬದ್ಧ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ. ಸೊ ಈ ಸಂದರ್ಭದಲ್ಲಿ ನಾನು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಈ ವಿಷಯಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇವತ್ತೇನು ವಿದ್ಯುತ್ ಖಾಸಗೀಕರಣದ ಒಂದು ಮಾರಕ ನೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿ ಮಾಡ್ತಾ ಇದ್ದಾವೆ. ಸೊ ಇದ್ರ ವಿರುದ್ಧ ನಾವು ಕಾಯಂ ನೌಕರರು, ಇಂಜಿನಿಯರ್ಸ್ ಜೊತೆ ಸೇರ್ಕೊಂಡು ನಾವು ಹೋರಾಟ ಮಾಡುವಂತ ಅವಶ್ಯಕತೆ ಇದೆ. ಸೊ ಇಲ್ಲಿ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಬೇಕಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ರಾಜ್ಯ ಸರ್ಕಾರಗಳು ನಮ್ಗೆ ವಿದ್ಯುತ್ ಖಾಸಗೀಕರಣಕ್ಕೆ ಒಪ್ಪಿಗೆ ಇಲ್ಲ ಅನ್ನುವಂತ ಒಂದು ದಿಟ್ಟತನವನ್ನ ಕೇಂದ್ರಕ್ಕೆ ಇವತ್ತು ಈಗಾಗಲೇ ರಾಜ್ಯ ಸರ್ಕಾರಗಳು ಹೇಳಿದಾವೆ. ಅದರಲ್ಲಿ ಕೇರಳ ರಾಜ್ಯ ಸರ್ಕಾರ ಇದೆ, ಪಶ್ಚಿಮ ಬಂಗಾಳ ಇದೆ, ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ, ಈ ತರ ಬೇರೆ ಬೇರೆ ರಾಜ್ಯಗಳು ಈಗಾಗಲೇ ಹೇಳಿದಾವೆ. ಮೊನ್ನೆ ಕರ್ನಾಟಕ ರಾಜ್ಯದಲ್ಲಿ ಸಹ ಅಧಿಕಾರಿಗಳ ಮಟ್ಟದಲ್ಲಿ ಖಾಸಗೀಕರಣ ಕುರಿತು ಸಭೆ ಆಯ್ತು. ಆ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರ ಒಂದು ಅಭಿಪ್ರಾಯನ ಪಡ್ಕೊಂಡು ನಾವು ಸಹ ಈ ಖಾಸಗೀಕರಣಕ್ಕೆ ವಿರೋಧ ವ್ಯಕ್ತಪಡಿಸಿ ಒಪ್ಕೊಳ್ಳಲ್ಲ ಅನ್ನುವಂತ ಮಾತನ್ನ ಸರ್ಕಾರದ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹೇಳಿದ್ದಾರೆ. ಸೊ ಇದನ್ನ ನಾವು ಖಂಡಿತ ಸ್ವಾಗತ ಮಾಡ್ತೀವಿ. ಸ್ನೇಹಿತರೆ, ಇದು ನಮ್ಮ ರಾಜ್ಯ ಸರ್ಕಾರ ಖಾಸಗೀಕರಣದ ಒಂದು ನೀತಿಗೆ ಖಂಡಿತ ಒಪ್ಕೊಳ್ಬಾರ್ದು. ಕೇಂದ್ರ ಸರ್ಕಾರಕ್ಕೆ ಬಹಳ ದಿಟ್ಟವಾಗಿ ನಾವು ಖಾಸಗೀಕರಣ ಮಾಡಲ್ಲ ಅನ್ನುವಂತ ಒಂದು ಮಾತನ್ನ, ಸಂದೇಶವನ್ನ ರವಾನೆ ಮಾಡಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಗುತ್ತಿಗೆ ಕಾರ್ಮಿಕರು, ಕಾಯಂ ನೌಕರರು, ಇಂಜಿನಿಯರ್ ಜೊತೆ ಸೇರ್ಕೊಂಡು ನಾವು ಒಟ್ಟಿಗೆ ಖಾಸಗೀಕರಣ ಆಗದಿರೋ ರೀತಿಯಲ್ಲಿ ನಾವು ಹೋರಾಟ ಮಾಡೋದಕ್ಕೆ ತಯಾರಾಗಬೇಕಾಗಿದೆ. ಅಂತ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಏನು ಬರುತ್ತೆ, ವಿದ್ಯುತ್ ನೌಕರರ ಹೋರಾಟ, ಅದಕ್ಕೆ ನಾವು ಸದಾ ತಯಾರಾಗೋಣ. ಇಂಥ ಒಂದು ಹೋರಾಟದಿಂದ ಮಾತ್ರ ನಾವು ಯಶಸ್ಸು ಪಡ್ಕೊಳಕ್ ಸಾಧ್ಯ. ಈ ದೇಶದ ಸ್ವತಂತ್ರಕ್ಕೋಸ್ಕರ ಮಹಾನ್ ಕ್ರಾಂತಿಕಾರಿಗಳು, ಸ್ವತಂತ್ರ ಪ್ರೇಮಿಗಳು ಜೀವ ಕೊಟ್ಟರು, ಬಲಿದಾನ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಇಡೀ ದೇಶದ ದುಡಿಯೋ ಜನತೆಗೆ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಪ್ರತಿಯೊಂದು ಸೌಲಭ್ಯಗಳು ಜನಗಳಿಗೆ ಸಿಗಬೇಕು, ಜನ ನೆಮ್ಮದಿಯಿಂದಾಗಿ ಜೀವನ ಮಾಡಬೇಕು, ಮೂಲಭೂತ ಸೌಕರ್ಯಗಳು ಅವ್ರಿಗೆ ಸಿಗಬೇಕು ಅಂತೇಳಿ. ಆದ್ರೆ ನಾವು ಕಳೆದ 70 ವರ್ಷಗಳಲ್ಲಿ ನೋಡ್ತಾ ಇದೀವಿ, ಆಳುವ ಎಲ್ಲಾ ಸರ್ಕಾರಗಳು ಬಂಡವಾಳಶಾಹಿಗಳ, ಕೈಗಾರಿಕಾಪತಿಗಳ ಹಿತಾಸಕ್ತಿನ ಕಾಪಾಡ್ತಾ ಇದಾವೆ, ಅವರ ಲಾಭಕ್ಕೋಸ್ಕರ ಕೆಲಸ ಮಾಡ್ತಾ ಇದಾವೆ. ಇವತ್ತು ಕೊರೋನಾ ಬಂದು ಲಕ್ಷಾಂತರ ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ, ಬೀದಿ ಪಾಲಾಗಿದ್ದಾರೆ, ಒಂದೊಪ್ಪತ್ತಿನ ಊಟ ಸಿಗ್ತಾ ಇಲ್ಲ. ಇವತ್ತು
ನಿರುದ್ಯೋಗ ಇವತ್ತು ಬಹಳ ಗಂಭೀರವಾದಂತ ಸಮಸ್ಯೆನ ಪಡ್ಕೊಂಡಿದೆ, ಬೆಲೆ ಏರಿಕೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನು ಆರ್ಥಿಕ ಕುಸಿತ ಇಡೀ ದೇಶದಲ್ಲಿ ಆಗ್ತಾ ಇದೆ, GDP -20 ಪಾಯಿಂಟ್ ಇದೆ. ಸೊ ಇದೆಲ್ಲ ನಾವು ನೋಡ್ತಾ ಇದೀವಿ. ಹಣದುಬ್ಬರ ಇದೆ, ಹಣಕಾಸಿನ ವಿತ್ತೀಯ ಕೊರತೆ ಸರ್ಕಾರ ಎದುರಿಸ್ತಾ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದುಡಿಯುವ ಜನತೆಯ ನೆರವಿಗೆ ಬಂದಿಲ್ಲ. ಏನು ಕೊರೋನಾ ಇವತ್ತು ಇಡೀ ಮಾರಕ ರೋಗ ಇಡೀ ದೇಶನ ವ್ಯಾಪಿಸ್ಕೊಂಡಿದೆ, ಲಕ್ಷಾಂತರ ಜನ ಇದಕ್ಕೆ ಸೋಂಕಿತರಾಗಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಇಂಥ ಒಂದು ಕಷ್ಟದ ದಿನಗಳಲ್ಲಿ, ಇಂಥ ಒಂದು ಬಿಕ್ಕಟ್ಟಿನ ದಿನದಲ್ಲಿ ಸರ್ಕಾರ ದುಡಿಯುವ ಜನತೆಗೆ ನೆರವಿಗೆ ಬರಬೇಕಾಗಿತ್ತು, ಅವರಿಗೆ ಆರ್ಥಿಕ ನೆರವು ಕೊಡಬೇಕಾಗಿತ್ತು. ಆದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ಇವತ್ತು ಜನತೆಯ ಜವಾಬ್ದಾರಿನ, ಕಾರ್ಮಿಕರ ಜವಾಬ್ದಾರಿನ ತಗೊಂಡಿಲ್ಲ. ವಲಸೆ ಕಾರ್ಮಿಕರು, ಕೋಟ್ಯಾಂತರ ವಲಸೆ ಕಾರ್ಮಿಕರು ಹೇಗೆ ಇವತ್ತು ಬೀದಿಯಲ್ಲಿ ನಡ್ಕೊಂಡು ಹೋಗಿ ಪ್ರಾಣ ಬಿಟ್ರು, ಕೆಲಸ ಕಳ್ಕೊಂಡಿದ್ದಾರೆ, ಹಸುವೆಂದೇ ಇವತ್ತು ನೆರಳ್ತಾ ಇದಾರೆ ಅಂತಕ್ಕಂಥದ್ದು ನಾವೆಲ್ಲ ನೋಡಿದೀವಿ. ಸ್ಕೀಮ್ ವರ್ಕರ್ಸು, ಕಾಂಟ್ರಾಕ್ಟ್ ಲೇಬರ್ಸು, ದಿನಗೂಲಿ ನೌಕರರು, ಪ್ರತಿಯೊಂದು ವರ್ಗದ ರೈತರು, ಪ್ರತಿಯೊಬ್ಬರು ಇವತ್ತು ಸಮಾಜದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಬದುಕೋತರ ಇದ್ರೆ ನೀವು ಬದುಕಿ, ಸಾಯೋ ತರ ಇದ್ರೆ ಅದು ನಿಮಗೆ ಬಿಟ್ಟಿದ್ದು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದು ನಮ್ಮ ಯಾವ ಜವಾಬ್ದಾರಿನೂ ತಗೊಳ್ತಾ ಇಲ್ಲ. ಸೊ ಈ ಸಂದರ್ಭದಲ್ಲಿ ಜನತೆ, ರೈತರು, ಕಾರ್ಮಿಕರು, ಯುವಕರು ಎಲ್ಲರೂ ಈ ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಹೋಗ್ಲಾಡ್ಸ್ಕೊಳ್ಳೋದಕ್ಕೆ, ಬಗೆಹರಿಸ್ಕೊಳ್ಳೋದಕ್ಕೆ, ನ್ಯಾಯ ಪಡೆಯೋದಕ್ಕೋಸ್ಕರ ನಾವು ಇವತ್ತು ಒಂದಾಗಿ ಹೋರಾಟ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ AIUTUC ಕೇಂದ್ರೀಯ ಕಾರ್ಮಿಕ ಸಂಘಟನೆಯಿಂದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಕಾರ್ಮಿಕರ ಜ್ವಲಂತ ಸಮಸ್ಯೆಗಳನ್ನ ತಗೊಂಡು ನಾವು ಹೋರಾಟ ಬೆಳೆಸ್ತಾ ಇದೀವಿ. ಆ ಹೋರಾಟದಲ್ಲಿ ಸಾಕಷ್ಟು ಯಶಸ್ಸನ್ನ ಪಡ್ಕೊಂಡಿದೀವಿ. ಆದ್ರೆ ಸ್ನೇಹಿತರೆ, ಇವತ್ತೇನು ನಮ್ಮ ಕಾರ್ಮಿಕರ ಮೇಲೆ ಶೋಷಣೆ ಆಗ್ತದೆ, ಈ ಶೋಷಣೆಯನ್ನ ಕೊನೆಗಾಣಿಸ್ತಕ್ಕಂಥ ಒಂದು ಹೋರಾಟಕ್ಕೆ ನಾವು ಸಿದ್ಧ ಆಗ್ಬೇಕಾಗಿದೆ. ಸೊ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ, ರೈಲ್ವೆ ಖಾಸಗೀಕರಣ, ಬ್ಯಾಂಕು ಖಾಸಗೀಕರಣ, ಪ್ರತಿಯೊಂದು ಖಾಸಗೀಕರಣ ಆಗ್ತಕ್ಕಂಥದ್ರ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಈ ಹೋರಾಟದಲ್ಲಿ ಕೈ ಜೋಡಿಸ್ತೀರಾ, ನೀವು ಮುಂದೆ ಬರ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ಕೊಂಡು AIUTUC AIPF ಪರವಾಗಿ ಇಲ್ಲಿವರೆಗೂ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ವಂದಿಸ್ಬಿಟ್ಟು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದುವರೆಗೆ ನಮ್ಮ ಎಲ್ಲರನ್ನು ಉದ್ದೇಶಿಸಿ, ನಾಡಿನ ಜನತೆಯನ್ನು ಉದ್ದೇಶಿಸಿ, ದುಡಿಯೋ ಜನರನ್ನು ಉದ್ದೇಶಿಸಿ ನಮ್ಮ ಕೆ ಸೋಮಶೇಖರ್ ಅವರು ಯಾವ ರೀತಿ ವಿದ್ಯುತ್ ವಲಯದ ಖಾಸಗೀಕರಣ ಇಡೀ ದೇಶಕ್ಕೆ ಮಾರಕವಾಗಿದೆ, ಜನರಿಗೆ ಮಾರಕವಾಗಿರ್ತಿದೆ ಅಂತಕ್ಕಂಥ ವಿಷಯಗಳನ್ನ ಮುಂದಿಟ್ಟಿದ್ದಾರೆ. ಸೊ ಬಹಳ ವಿವರವಾಗಿ ಎಲ್ಲ ನಮ್ಮ ಈ ಪ್ಯಾನಲಿಸ್ಟ್, ನಮ್ಮ ಇದನ್ನ ಸಂವಾದದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅತಿಥಿ ಭಾಷಣಕಾರರು ಇವತ್ತು ಯಾವ ರೀತಿ ದೇಶದ ದುಡಿಯೋ ಜನಗಳಿಗೆ ವಿರುದ್ಧವಾಗಿ, ಇವತ್ತು ಜನಸಾಮಾನ್ಯರಿಗೆ ವಿರುದ್ಧವಾಗಿ ಕೇವಲ ಕಾರ್ಪೊರೇಟ್ ಮನೆತನಗಳ ಪರವಾಗಿ ಈ ಖಾಸಗೀಕರಣ ನೀತಿಗಳನ್ನ ಜಾರಿ ತರಕೊಟ್ಟಿದೆ, ಆಮೇಲೆ ಕಾರ್ಮಿಕರ ದುಡಿಯೋ ಹಕ್ಕುಗಳನ್ನ ಹರಣ ಮಾಡಿಕೊಟ್ಟಿದೆ ಅಂತಕ್ಕಂಥ ವಿಷಯಗಳನ್ನ ಸವಿಸ್ತಾರವಾಗಿ ಹೇಳ್ತಾ ಸುಮಾರು 1 ಗಂಟೆ 50 ನಿಮಿಷಗಳ ಕಾಲ ಈ ಒಂದು ಸಂವಾದ ಏನು ಜರುಗಿದೆ. ಸೊ ಇದರ ಒಟ್ಟಾರೆ ತಾತ್ಪರ್ಯ ಇಷ್ಟ ಸ್ನೇಹಿತರೆ, ಇವತ್ತು ಈ ಒಂದು ಕರಾಳವಾಗಿರ್ತಕ್ಕಂಥ ಈ ಒಂದು ವಿದ್ಯುತ್ ಕಾಯ್ದೆ 2020 ಯಾವ ರೀತಿ ವಿದ್ಯುತ್ ಒಂದು ಸೇವೆಯನ್ನ ಸರಕನ್ನಾಗಿ ಮಾರ್ಪಡಿಸಿ ಸಾಮಾನ್ಯ ಜನರಿಂದ ಕಿತ್ಕೊಳ್ಳೋದಕ್ಕೆ ಸರ್ಕಾರ ಹವಣಿಸ್ತಾ ಇದೆ, ಇದ್ರ ವಿರುದ್ಧ ಇಡೀ ದೇಶದಾದ್ಯಂತ ಜನತೆ ಬಲಿಷ್ಠವಾಗಿರ್ತಕ್ಕಂಥ ಒಂದು ಹೋರಾಟವನ್ನ ಕಟ್ಟಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ನಮ್ಮೆಲ್ಲ ಅತಿಥಿ ಭಾಷಣಕಾರರು ನೀಡಿದ್ದಾರೆ. ಸೊ ಅವರೆಲ್ರಿಗೂ ಕೂಡ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ಇವತ್ತು ಈ ಚರ್ಚೆನ ಬಹಳ ಸಮರ್ಪಕವಾಗಿ ನಡೆಸ್ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೊ ಒನ್ಸ್ ಅಗೈನ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ webinar on behalf of AIPF Karnataka chapter, I express my gratitude and thanks comrade Samarsinha and making clearly about how this privatization of power sector is dangerous
So I thank you once again on behalf of Karnataka people. ಹಾಗೇನೆ ಇವತ್ತು ನಮ್ಮೊಂದಿಗೆ ಈ ಒಂದು ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾಯಂ ನೌಕರರ ಸಂಘದ ಮುಖಂಡರಾಗಿರ್ತಕ್ಕಂಥ TR ರಾಮಕೃಷ್ಣ ಸರ್ ಅವರು ಕೂಡ ಭಾಗವಹಿಸಿ ಅವರು ಕೂಡ ನಮ್ಮ ಮುಂದೆ ಹಲವಾರು ವಿಷಯಗಳನ್ನ ಹೇಳಿದ್ದಾರೆ. ಹಾಗೇನೆ ನಮ್ಮ AIUTUCಯ ರಾಜ್ಯಾಧ್ಯಕ್ಷರು ವಿದ್ಯುತ್ ವಲಯದ ಗುತ್ತಿಗೆ ನೌಕರರ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಕೆ ಸೋಮಶೇಖರ್ ಅವರು ಕೂಡ ಭಾಷಣಕಾರಾಗಿ ಅನೇಕ ವಿಷಯಗಳನ್ನ ಹೇಳಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇಲ್ಲಿಗೆ ಈ ಒಂದು ಸಂವಾದವನ್ನ ನಾನು ಸಮಾರೋಪಗೊಳಿಸ್ತಾ ಮುಂದಿನ ದಿನಗಳಲ್ಲಿ ಎಲ್ಲಾ ಜನತೆ, ದುಡಿಯೋ ಜನತೆ, ಕಾಯಂ ನೌಕರರಿರ್ಲಿ, ಗುತ್ತಿಗೆ ನೌಕರರಿರ್ಲಿ, ದಿನಗೂಲಿ ನೌಕರರಿರ್ಲಿ, ಎಲ್ರೂ ಒಂದುಗೂಡಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ಹೋರಾಟವನ್ನ ಕಟ್ಟೋದಕ್ಕೆ ನಾವು ಏನಾದ್ರು ಮುಂದಾಗಬೇಕು. ಆ ದಿಕ್ಕಿನಲ್ಲಿ ಈ ಒಂದು ಸಣ್ಣ ಪ್ರಯತ್ನ ಒಂದು AIUTUC, AIPF ಕರ್ನಾಟಕ ಸಮಿತಿಗಳು ಮಾಡಿದೆ. ಸೊ ಇಷ್ಟೊತ್ತಿಗೆ ಈ ಒಂದು ಚರ್ಚೆನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂವಾದವನ್ನ, ವೆಬಿನಾರ್ ಅನ್ನ ಇಲ್ಲಿಗೆ ಮುಕ್ತಾಯ ಆಯ್ತು ಅಂತ ಘೋಷಿಸ್ತಾ ಇದೆ. ಸೊ ಎಲ್ಲ ಭಾಗವಹಿಸಿರ್ತಕ್ಕಂಥ ಅತಿಥಿ ಭಾಷಣಕಾರರಿಗೆ TR ರಾಮಕೃಷ್ಣ ಹಾಗೆ ಕೆ ಸೋಮಶೇಖರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇಲ್ಲಿಗೆ ಈ ಒಂದು ಸಂವಾದವನ್ನ ಮುಕ್ತಾಯಗೊಳಿಸ್ತೀವಿ. ಸೊ ವಿ ಆರ್